ಡೋರ. ವಂದನೆಗಳು ಅಣ್ಣ. ವಂದನೆಗಳು. ಎಲ್ಲರ ತಲೆ ಬಾಗ್ಸ್ರಿ ಪ್ರಾರ್ಥನೆ ಮಾಡ್ತೀನ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವ, ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಘನಪಡಿಸುವುದಕ್ಕೆ, ನಿಮ್ಮನ್ನು ಕೊಂಡಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ಸ್ತೋತ್ರಗಳು ತಂದೆ. ಇಲ್ಲಿವರೆಗೆ ಹಾಡಿನ ಮೂಲಕ ನಿಮ್ಮ ಮಕ್ಕಳು ನಿಮ್ಮನ್ನು ಮಹಿಮೆ ಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಬಲಪಡಿಸಿ ತಂದೆ. ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಗೂಗಲ್ ಮೀಟ್ ನಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ಕುಟುಂಬ ಸಹಿತವಾಗಿ ತಂದೆ ಸೇರಿದ್ದಾರೋ ಎಲ್ಲರನ್ನೂ ಹೆಸರೆಸರುಗಳಿಂದ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ನಿಮ್ಮ ಮಗಳು ರೇಖಾರವರು ತಂದೆ ತಮ್ಮ ಸಂಬಂಧಿಕರು ತೀರಿ ಹೋಗಿರುವುದರಿಂದ ಪ್ರಯಾಣದಲ್ಲಿದ್ದಾರೆ. ಅವರ ವಿಷಯದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ನಿಮ್ಮ ಮಗಳನ್ನು ಅಲ್ಲಿ ನಡೆಯುವಂತ ಕಾರ್ಯಕ್ರಮವನ್ನು ನಿಮ್ಮ ಕೃಪೆ ಮೂಲಕ ನಡೆಸ್ಕೊಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಬಂದಿದ್ದೇನಪ್ಪ ತಂದೆಯೇ, ಆಮೇನ್. ವಂದನೆಗಳು ಸರ್. ವಂದನೆಗಳಪ್ಪ, ವಂದನೆ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಪ್ರತಿದಿನ ಒಂದೊಂದು ಅಂಶವನ್ನ ನಾವು ವಾಕ್ಯದಲ್ಲಿ ಕಲಿತಾ ಇದ್ದೀವಿ. ಅದೇ ಪ್ರಕಾರ ಈ ಒಂದು ಬೆಳಗಿನ ಜಾವದಲ್ಲಿ ಮತ್ತೊಂದು ಅಂಶವನ್ನು ನಾವು ತಿಳಿದುಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 14ನೇ ವಚನ 15ನೇ ವಚನದಲ್ಲಿ ಒಂದು ಮಾತಿರುತ್ತೆ. ಈ ಒಂದು ವಾಕ್ಯವನ್ನ ನೋಡಿಕೊಂಡು ನಾವು ಮುಂದೆ ಹೋಗೋಣ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 14ನೇ ವಚನ 15ನೇ ವಚನ. ಇದಲ್ಲದೆ ಜನರು ನೋಡಿ ಜೀವದಿಂದುಳಿಯಬೇಕೆಂದು ಮೋಶೆ ಅಡವಿಯಲ್ಲಿ ಆ ಸರ್ಪವನ್ನು ಎತ್ತಲ್ಪಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ಸಾಕು. ಇಲ್ಲಿ ಅಂಶದ ಹೆಸರು ಸರ್ಪವನ್ನು ಎತ್ತರದಲ್ಲಿ ಇಟ್ಟ ಹಾಗೆ ಮನುಷ್ಯ ಕುಮಾರನನ್ನು ಎತ್ತರದಲ್ಲಿ ಇಡಬೇಕಾ ಎಂಬ ಅಂಶವನ್ನು ಮಾತಾಡ್ತಾ ಇದ್ದಾನೆ. ಅರಣ್ಯದಲ್ಲಿ ತಾಮ್ರದ ಸರ್ಪದ ಒಂದು ಮೂರ್ತಿಯನ್ನು ಮಾಡಿ ಒಂದು ಎತ್ತರದಲ್ಲಿ ಇಟ್ಟಿರ್ತಾರೆ. ಕಾರಣ ಏನಪ್ಪಾ ಅಂತ ನೋಡುವಾಗ, ಇಸ್ರಾಯೇಲ್ರು ಅನೇಕ ತಪ್ಪುಗಳನ್ನ ಮಾಡಿರುವುದರಿಂದ ದೇವರು ಅವರ ಮಧ್ಯದಲ್ಲಿ ವಿಷ ಸರ್ಪಗಳನ್ನ ಕಳಿಸ್ಕೊಟ್ಟಿರ್ತಾರೆ. ವಿಷ ಸರ್ಪಗಳನ್ನ ಕಳಿಸಿಕೊಟ್ಟಾಗ ಅವರ ಮಧ್ಯದಲ್ಲಿ ಅನೇಕರು ಮರಣ ಹೊಂದುತ್ತಾರೆ. ಪ್ರಿಯರೇ, ಸುಮಾರಲ್ಲಿ ಲಕ್ಷಾನುಗಟ್ಟಲೆ ಜನ ಇದ್ದಾರಲ್ಲ, ಅವರಲ್ಲಿ ಅನೇಕ ಮಂದಿ ಮರಣ ಹೊಂದುವಂಥದ್ದು ನೋಡ್ತೀವಿ. ಯಾಕೆ ವಿಷ ಸರ್ಪಗಳನ್ನ ಕಳಿಸ್ಕೊಟ್ಟಿದ್ದಾನೆ ದೇವರು ನೋಡುವಾಗ, ಈ ಅರಣ್ಯಕಾಂಡದಲ್ಲಿ ನೋಡೋಣ ನಾವು. ಅರಣ್ಯಕಾಂಡ 21ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ. ಅರಣ್ಯಕಾಂಡ 21ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ನೋಡೋಣ ಪ್ರಿಯರೇ. ಇಸ್ರಾಯೇಲ್ಯರು ಹೋರ್ ಬೆಟ್ಟದಿಂದ ಹೊರಟು ಎದೋಮ್ಯರ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರವನ್ನು ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಮಾರ್ಗ ಆಯಾಸದಿಂದ ಅವರಿಗೆ ಬೇಸರವಾಯಿತು. ಆಗ ಅವರು ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ? ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ. ಈ
ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು. ಅದಕ್ಕೆ ಯೆಹೋವನು ಉರಿ ಮಂಡಲಗಳನ್ನು ಜನರೊಳಕ್ಕೆ ಬರಮಾಡಿದನು. ಅವು ಜನರನ್ನು ಕಚ್ಚಿದ್ದರಿಂದ ಬಹು ಜನ ಸತ್ತು ಹೋದರು. ಸಾಕು. ನೋಡಿದ್ರ, ಅಂದ್ರೆ ಇವರು ಏನ್ ಮಾತಾಡ್ತಾರೆ? ಇಸ್ರಾಯೇಲ್ ಹೋರ್ ಬೆಟ್ಟದಿಂದ ಹೊರಟು ಏದೋಮ್ಯರ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಮಾರ್ಗ ಆಯಾಸದಿಂದ ಅವರಿಗೆ ಬೇಸರವಾಯಿತು. ಆಗ ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ ಅಂತೇಳಿ, ನಮ್ಮನ್ನ ಕೊಲ್ಲುವುದಕ್ಕಾಗಿ ಕರ್ಕೊಂಡ್ ಬಂದಿದ್ದೀರಾ? ಇವಾಗ ಕೊಲ್ಬೇಕಂದಾಗ ಒಂದ್ ವೇಳೆ ದೇವರ ಉದ್ದೇಶ ಕೊಲ್ಬೇಕು ಎಂಬ ಆಲೋಚನೆ ಇದ್ದಿದ್ರೆ ಐಗುಪ್ತ ದೇಶದಲ್ಲೇ ಕೊಂದಾಗ್ತಾ ಇದ್ರು. ಇಲ್ಲಿ ತನಕ ಅರಣ್ಯದಲ್ಲಿ ಕರ್ಕೊಂಡ್ ಬರೋ ತನಕ ಅವಶ್ಯಕತೆ ಏನಿರ್ಲಿಲ್ಲ. ಆದ್ರೆ ಇವರು ಇಸ್ರಾಯೇಲ್ ಜನಾಂಗದವ್ರು ಇದ್ದಾರೆ ನೋಡಿ, ಪದೇ ಪದೇ ಈಗ ಮಾತಾಡ್ತಾರೆ. ಪದೇ ಪದೇ ಮಾತಾಡ್ತಾರೆ. ಒಂದ್ಸರಿ ಇಲ್ಲ, ಎರಡು ಸರಿ ಅಲ್ಲ, ಅನೇಕ ಸರಿ. ಈ ಕಾಡಿನಲ್ಲಿ ನಮ್ಮನ್ನ ಏನಾದ್ರು ಕೊಂದಾಕೋದಕ್ಕೆ ಕರೆದುಕೊಂಡು ಬಂದಿದ್ದೀರಾ? ನಮ್ಮನ್ನ ಸಾಯಿಸೋದಕ್ಕೆ ಕರೆದುಕೊಂಡು ಬಂದಿದ್ದೀರಾ? ಐಗುಪ್ತ ದೇಶದಿಂದ ಹೊರಡುವಂತ ಸಮಯದಲ್ಲಿ ಇಸ್ರಾಯೇಲ್ರು ಹೊರಡುತ್ತಾರೆ. ಐಗುಪ್ತ ದೇಶದಲ್ಲಿ ಇದ್ದಾರಲ್ಲ, ಮೋಶೆ ಮಾತನ್ನ ಕೇಳಿ ಹೊರಡುತ್ತಾರೆ. ಹೊರಟಾಗ ಅಲ್ಲಿ ಕೂಡ ಯಾರು ಐಗುಪ್ತಿಯರು ಏನ್ ಮಾಡ್ತಾರೆ? ಇವರನ್ನ ಮತ್ತೆ ಕರೆದುಕೊಂಡು ಹೋಗೋದಕ್ಕೆ ಹುಡ್ಕೊಂಡು ಬರ್ತಾರೆ. ಅವ್ರ ಗುಂಪು ನೋಡಿ ಮೋಶೆಗೆ ಬಾಯಿ ಬಂದಂಗ್ ಮಾತಾಡ್ತಾರೆ. ಏನ್ ಮೋಶೆ, ನಮ್ಮ ಒಂದು ಪಟ್ಟಣದಲ್ಲಿ ಏನು ಸಮಾಧಿಗಳಿಲ್ವಾ? ಆ ಇಲ್ಲಿ ಯಾಕೆ ಕರೆದುಕೊಂಡು ಬಂದಿದೀಯಾ? ಸಾಯಿಸೋದಕ್ಕ ಅಂತೇಳಿ ಅಲ್ಲಿ ಮಾತಾಡ್ತಾರೆ. ಅರಣ್ಯದಲ್ಲಿ ಮಾತಾಡ್ತಾರೆ. ನೀರು ಒಂದು ಸಮಯದಲ್ಲಿ ನೀರು ಇಲ್ಲದೆ ಇದ್ದಾಗ ಅಲ್ಲಿ ಕೂಡ ಮಾತಾಡ್ತಾರೆ. ಏನ್ರಿ, ದೇವ್ರು ಮಾಡಿರುವಂತ ಅದ್ಭುತಗಳನ್ನು ನೋಡಿ ಇವರೆಲ್ಲರೂ ಶರಣಾಗ್ಬೇಕು, ತಲೆ ಬಾಗಿಸ್ಬೇಕು, ವಿಧೇಯರಾಗ್ಬೇಕು. ನಮ್ಮ ದೇವರು ಶ್ರೇಷ್ಠ ದೇವರು ಅಂತೇಳಿ ಒಂದೇ ಮಾತಿಗೆ ಒಳಪಡ್ಬೇಕು. ಯಾಕೆಂದ್ರೆ ಅವರ ಬಳಿಯಲ್ಲಿ ಮಾಡಿರುವಂತ ಅದ್ಭುತಗಳು ಒಂದಲ್ಲ ಎರಡಲ್ಲ, ಬಹಳ ಅದ್ಭುತಗಳನ್ನು ಮಾಡಿದ್ದಾರೆ. ಮುಖಾಮುಖಿಯಾಗಿ ನೋಡುವಂತೆ, ಇವಾಗ ಮುಖಾಮುಖಿಯಾಗಿ ನೋಡುವಂತೆ ಒಂದಲ್ಲ ಎರಡಲ್ಲ ಐಗುಪ್ತ ದೇಶದಲ್ಲಿ ಅದ್ಭುತಗಳನ್ನ ಮಾಡಿದ್ದಾರೆ. ಅದೇ ಪ್ರಕಾರ ಸಮುದ್ರವನ್ನು 2 ಭಾಗ ಮಾಡಿದ್ದಾರೆ. ಸಮುದ್ರವನ್ನು 2 ಭಾಗ ಮಾಡಿ ಒಣ ನೆಲದಲ್ಲಿ ನಡೆಯುವಂತೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅರಣ್ಯದಲ್ಲಿ ರಾತ್ರಿ ಹೊತ್ತು ಬೆಂಕಿ ಸ್ತಂಭಗಳು, ಹಗಲೊತ್ತು ಮೇಘ ಸ್ತಂಭಗಳು, ಯಾವ ಒಂದು ತೊಂದರೆ ಇಲ್ಲದಂತೆ ದೇವರು ಅವರನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ಸ್ವಲ್ಪ ಅಲ್ಲಿ ಪ್ರಯಾಣ ಜಾಸ್ತಿ ಆದಾಗ, ಇಲ್ಲಾಂದ್ರೆ ಆ ಪ್ರಯಾಣದಲ್ಲಿ ಕಷ್ಟ ಅನಿಸಿದಾಗ, ಅವಾಗ ಮೊಟ್ಟ ಮೊದಲು ರೇಗಾಡೋದೇ ಮೋಶೆಯ ಮೇಲೆ, ದೇವರ ಮೇಲೆ. ನಮ್ಮನ್ನ ಕೊಂದಾಕೋದಿಕ್ಕೆ ನೀವು ಕರ್ಕೊಂಡ್ ಬಂದಿದ್ದೀರಾ ಅಂತೇಳಿ ಅಂದಾಗ ದೇವರಿಗೆ ಕೋಪ ಬರುತ್ತೆ. ಅಲ್ಲಿ ಏನ್ ತರಿಸ್ತಾರೆ ಹೇಳಿ? ಉರಿಮಂಡಲಗಳನ್ನು ಜನರೊಳಗೆ ಬರಮಾಡಿದನು. ಉರಿಮಂಡಲಗಳು ಅಂದ್ರೆ ಉರಿಯುವಂತ ಸರ್ಪಗಳು. ಆ ಸರ್ಪಗಳು ಕಚ್ಚಿದಾಗ ಉರಿ 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 ಅಂತ, ಅಂದ್ರೆ ಆ ಸರ್ಪಗಳು ಕಚ್ಚಿದಾಗ ಹೇಗಿರುತ್ತಪ್ಪ ಅಂದ್ರೆ ಒಂಥರ ಉರಿ ಸ್ಟಾರ್ಟ್ ಆಗತ್ತೆ ಅವ್ರಿಗೆ. ಉರಿ ಅಂದ್ರೆ ಬೆಂಕಿ ಸರ್ಪಗಳಂತ ಅರ್ಥ, ಬೆಂಕಿ ಮಂಡಲಗಳು. ಅದು ಕಚ್ಚಿದಾಗ ಒಂದು ರೀತಿಯಲ್ಲಿ ಉರಿ ಅಂತ, ಆ ಒಂದು ಉರಿಗೆ ತಾಳಿಕೊಳ್ಳದೆ ಸತ್ತೋಗ್ತಾರೆ. ಅಂತ ಸಾವನ್ನ ಅವರು ಅನುಭವಿಸ್ತಾರೆ. ಅಂತ ಸಾವನ್ನು ಅವರು ಅನುಭವಿಸುವಂಥದ್ದು ನಾವು ನೋಡ್ತೀವಿ ಪ್ರಿಯರೇ. 7ನೇ ವಚನ. ಆದದರಿಂದ ಜನರು ಮೋಶೆಯ ಬಳಿಗೆ ಬಂದು, ನಾವು ನಿಮಗೂ ಯೆಹೋವನಿಗೂ ವಿರೋಧವಾಗಿ ಮಾತಾಡಿ ದೋಷಿಗಳಾದೆವು. ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆಯೂ ನೀನು ಯೆಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು. ಅಯ್ಯ, ನಾವು ನಿಮ್ಮ ವಿಷಯದಲ್ಲಿ, ದೇವರ ವಿಷಯದಲ್ಲಿ ನಾವು ತಪ್ಪು ಮಾಡಿದ್ದೀವಿ, ಪಾಪ ಮಾಡಿದ್ದೀವಿ, ಅಪರಾಧಗಳನ್ನ ಮಾಡಿದ್ವಿ.
ದಯಮಾಡಿ ನಮ್ಮನ್ನ ಕಾಪಾಡಿ ಇವು ಉರಿ ಮಂಡಲಗಳು ತೊಲಗಿ ಹೋಗ್ಬೇಕು. ಹಾಗೆ ನೀವು ಪ್ರಾರ್ಥನೆ ಮಾಡಿ ದೇವರ ಹತ್ರ ಅಂತೇಳಿ ಮೋಶೆಯ ಬಳಿಯಲ್ಲಿ ಬಂದು ಕೇಳಿಕೊಳ್ಳುವಂಥದ್ದು. ಆಗ ಮೋಶೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. 8ನೇ ವಚನವನ್ನು ನೋಡಿ ಪ್ರಿಯರೇ. 8ನೇ ವಚನ. ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನು ಅವನಿಗೆ, ನೀನು ತಾಮ್ರದಿಂದ ವಿಷ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು. ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ನೋಡಿದ್ರ, ಗಮನಿಸ್ಬೇಕು ಪ್ರಿಯರೇ. ಅಂದ್ರೆ ಇವಾಗ ಇಲ್ಲಿ ಪ್ರಶ್ನೆ ಏನಂದ್ರೆ, ಇಸ್ರಾಯೇಲ್ ಜನಾಂಗದವರು ಪಾಪ ಮಾಡಿದ್ದಾರೆ. ಪಾಪ ಮಾಡಿದ್ದಾರೆ. ಅವ್ರನ್ನ ಕೊಂದಾಕೋದಕ್ಕೆ ಒಂದು ರೀತಿಯಲ್ಲಿ ಉರಿ ಮಂಡಲಗಳನ್ನ ದೇವರು ಉಂಟು ಮಾಡಿದ್ದಾರೆ. ಅವು ಬಂದಿದೆ, ಅವ್ರು ಕಚ್ಚಿದೆ. ಅವುಗಳು ಕಚ್ಚಿದಾಗ ಅನೇಕರು ಸತ್ತೋಗಿದ್ದಾರೆ. ಇವಾಗ ಇವರೆಲ್ಲರೂ ಬಂದು ನಾವು ತಪ್ಪು ಮಾಡಿದೀವಿ, ನಾವು ಪಾಪ ಮಾಡಿದೀವಿ, ನಮ್ಮನ್ನ ಕ್ಷಮಿಸ್ಬೇಕು, ನಮ್ಮನ್ನ ಕಾಪಾಡಿ ಅಂತ ಬೇಡಿಕೊಂಡಾಗ ದೇವರು ಏಕ್ದಮ್ ಕಾಪಾಡಬಹುದು. ಅದರಲ್ಲೂ ದೇವರು ಏಕ್ದಮ್ ಕಾಪಾಡಬಹುದು. ಆದ್ರೆ ಅಲ್ಲಿ ಏನು ಅಡ್ಡ ತಂದಿರುವಂಥದ್ದು, ನಿಮ್ಮನ್ನ ಅಂದ್ರೆ ನಿಮ್ಮ ಮಧ್ಯದಲ್ಲಿ ಈ ಸರ್ಪಗಳು ಬಂದು ಕಚ್ಚಿದೆಯಲ್ಲ, ನೀವು ಬದುಕಿಕೊಳ್ಬೇಕಾದ್ರೆ ತಾಮ್ರದ ಸರ್ಪವನ್ನ ನೀವು ನೋಡ್ಬೇಕು. ಅದಕ್ಕೆ ಮೋಶೆ ಹೇಳ್ತಾನೆ, ತಾಮ್ರದ ಸರ್ಪವನ್ನ ಎತ್ತರದಲ್ಲಿಡು. ಈ ತಾಮ್ರದ ಸರ್ಪದ ಆಕಾರವನ್ನು ಅವ್ರು ನೋಡಿದ್ರೆ ಬದುಕಿಕೊಳ್ತಾರೆ. ಅದೇನದು? ತಾಮ್ರದ ಸರ್ಪವನ್ನು ನೋಡಿದ್ರೆ ಬದುಕಿಕೊಳ್ತಾರ? ಅಂದ್ರೆ ಆ ತಾಮ್ರದ ಸರ್ಪದಲ್ಲಿ ಪವರ್ ಇದೆಯಾ? ಅದರಲ್ಲಿ ಏನು ಪವರ್ ಇಲ್ಲ. ದೇವರು ಒಂದು ಆಜ್ಞೆ ಕೊಡ್ತಾರಷ್ಟೇ. ಏನ್ ಮಾಡ್ತಾರೆ ನೋಡೋಣ ಅಂತೇಳಿ. ಬರ್ತಾ ಬರ್ತಾ ಹೇಗೆ ತಯಾರಾಗಿದ್ದಾರೆ ಗೊತ್ತಾ ಅವರು, ಇಸ್ರಾಯೇಲ್ ಜನಾಂಗದವರು? ಬರ್ತಾ ಅವರು ಈ ತಾಮ್ರದ ಸರ್ಪ ಕಾಪಾಡಿರುವುದರಿಂದ, ಅಂದ್ರೆ ಅಲ್ಲಿ ನೋಡಿರುವುದರಿಂದ ಬದುಕೊಳ್ತಾರೆ. ಅದು ದೇವರ ಮಾತು. ನೀವು ತಾಮ್ರದ ಸರ್ಪವನ್ನ ಮೂರ್ತಿಯನ್ನು ನೋಡಿ ನೀವು ಬದುಕೊಳ್ತೀರ ಅಂತೇಳಿ ಇಲ್ಲಿ ಹೇಳ್ತಾರಲ್ವಾ. ಇಲ್ಲಿ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಇದು ನೋಡಿದಾಗ ಯಾರ್ಯಾರು ಕಚ್ಚಿಸಿಕೊಂಡಿದ್ದಾರೆ, ಅಂದ್ರೆ ಸಾಯುವಂತ ಪರಿಸ್ಥಿತಿಯಲ್ಲಿ ಇದ್ದಾರೋ, ಆಗ ಅವರು ಬದುಕಿಕೊಳ್ಳುವಂಥದ್ದು ನೋಡ್ತೀವಿ ಪ್ರಿಯರೇ. ಈ ಒಂದು ಸಂದರ್ಭವನ್ನು ನೋಡಿ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ? ತುಂಬಾ ಜನ ಇದು ಕಂಟಿನ್ಯೂ ಮಾಡಿಕೊಂಡು ಬರ್ತಾರೆ. ಅವ್ರ ಮಧ್ಯದಲ್ಲಿ ಕಂಟಿನ್ಯೂ ಮಾಡಿಕೊಂಡು, ಅಂದ್ರೆ ತಾಮ್ರದ ಸರ್ಪವನ್ನ ಪೂಜೆ ಮಾಡುವಂತ, ಆರಾಧನೆ ಮಾಡುವಂತ ಕಾರ್ಯಕ್ರಮ ಸ್ಟಾರ್ಟ್ ಆಗತ್ತೆ ಅಲ್ಲಿಂದ. ಅದೊಂದು ದೊಡ್ಡ ಒಂದು ದರಿದ್ರ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅವರು. ಆ ಸಮಯದಲ್ಲಿ, ಯಾವ ಸಮಯ? ಅರಣ್ಯದಲ್ಲಿ ಉರಿ ಮಂಡಲಗಳ ಮೂಲಕ ಕೊಲ್ಲಲ್ಪಡ್ತಾರಲ್ಲ, ಅನೇಕರು ಸತ್ತೋಗ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ ಇವರು ಅಪರಾಧ ಮಾಡಿರುವುದರಿಂದ. ಅದಕ್ಕೆ ಆ ಸಮಯದಲ್ಲಿ ಉರಿ ಮಂಡಲಗಳನ್ನ ಕಳಿಸ್ತಾನೆ ದೇವರು. ಅವು ಕಚ್ಚಿದಾಗ ಅನೇಕರು ಸತ್ತೋಗ್ತಾರೆ. ಇನ್ನು ಕೆಲವರು ಬದುಕೊಂಡಿರ್ತಾರೆ. ಅಂದ್ರೆ ಏಕ್ದಮ್ ಕಚ್ಚಿದ ಮೇಲೆ ಏಕ್ದಮ್ ಸಾಯಲ್ಲಲ್ವಾ. ಸ್ವಲ್ಪ ದಿನ ಆ ಒಂದು ಊರಿಗೆ ಏನ್ರಿ ಆ ನೋವನ್ನ ಅನುಭವಿಸಿ ಆಮೇಲೆ ಸತ್ತೋಗ್ತಾರೆ.
ಇವಾಗ ಅನೇಕರು ಸಾಯುವಂತ ಸ್ಥಿತಿಯಲ್ಲಿದ್ದಾರೆ. ಮೋಶೆ ಬಳಿಯಲ್ಲಿ ಕೇಳ್ಕೊಂಡಾಗ ತಕ್ಷಣ ಒಂದು ಏನ್ರಿ ತಾಮ್ರದ ಸರ್ಪವನ್ನ, ಒಂದು ಮೂರ್ತಿ ಆಕಾರವನ್ನು ಏರ್ಪಾಟ್ ಮಾಡ್ತಾರೆ. ಅದು ದೇವರ ಅಪ್ಪಣೆ ಮೇರೆಗೆ. ಇವ್ರು ಏನ್ ಮಾಡ್ತಾರೆ ಇವಾಗ ನೋಡೋಣ ಅಂತ. ಆ ತಾಮ್ರದ ಒಂದು ಸರ್ಪವನ್ನ ನೋಡುವಂಥದ್ದು ಅನೇಕರು ಬದುಕೊಳ್ತಾರೆ. ಕಾರಣ ಏನಪ್ಪಾ ಅಂತ ನೋಡುವಾಗ ಅಲ್ಲಿ ಇಸ್ರಾಯೇಲ್ಯರು ಪಾಪ ಮಾಡಿರುವುದರಿಂದ ಸರ್ಪಗಳು, ದೇವ್ರು ಏನ್ ಮಾಡ್ತಾರಂತ ನೋಡುವಾಗ ತಾಮ್ರದ ಸರ್ಪವನ್ನು ಮಾಡಿ ಇಡಿರಿ, ಅದನ್ನ ನೋಡಿ ಉಳ್ಕೊಳ್ತೀರಂತ ಅಷ್ಟೇ. ಅದ್ರಲ್ಲಿ ಏನು, ಒಂದ್ ವೇಳೆ ದೇವ್ರ ಅಂದ್ಕೊಂಡ್ರೆ ಹೇಗಾದ್ರೂ ಕಾಪಾಡ್ತಾರೆ, ಆಯ್ತು ಬಿಡು ಅಂದಾಗ, ದೇವ್ರು ಕಾಪಾಡ್ಬೇಕು ಅಂದಾಗ ಪ್ರಿಯರ ದೇವ್ರ ಮಕ್ಕಳಿರ, ಈ ತಾಮ್ರದ ಸರ್ಪದ ಆಕಾರವನ್ನು ಅವಶ್ಯಕತೆ ಏನಿಲ್ಲ ಅಲ್ಲಿ. ಆದ್ರೆ ಅವ್ರನ್ನ ಪರೀಕ್ಷೆ ಮಾಡೋದಕ್ಕೆ ಅಲ್ಲಿ ಏರ್ಪಾಟ್ ಮಾಡ್ತಾರೆ. ನೋಡೋಣ ಏನ್ ಮಾಡ್ತಾರೆ ಇವ್ರು ಅಂತ. ಏನ್ ಮಾಡ್ತಾರೆ ಇವ್ರು? ವಿಧೇಯರಾಗ್ತಾರ? ತಲೆ ಬಾಗಿಸ್ತಾರ? ಏನ್ ಮಾಡ್ತಾರೆ? ಅವ್ರ ಮಧ್ಯದಲ್ಲಿ ಕೆಲವು ಪರೀಕ್ಷೆಗಳಿಗೋಸ್ಕರ ಕೊಟ್ಟಿರ್ತಾರೆ. ಮೋಶೆಗೆ ಕೂಡ ಕೈಯಲ್ಲಿ ಕೋಲು ಕೊಟ್ಟಿರ್ತಾರೆ. ಕೈಯಲ್ಲಿ ಕೋಲು. ದೇವರು ಅದ್ಭುತ ಮಾಡ್ಬೇಕಂದಾಗ ದೊಡ್ಡ ಕೆಲಸ ಅಲ್ಲ. ಅಂದ್ರೆ ಹೇಗಾದ್ರೂ ಮಾಡಬಲ್ಲ ಅವರು. ಹೇಗಾದ್ರೂ ಇವ್ರ ಮೂಲಕ ಮಾಡಿಸಬಲ್ಲ ಆತನು. ಪ್ರಾರ್ಥನೆ ಮಾಡಿದ್ರೆ ಸಾಕು, ಮಾಡಿಸ್ಬೋದು. ಆದ್ರೆ ಕೆಲವು ಕೊಟ್ಟಿದ್ದಾರೆ ಅಂದ್ರೆ ಅದರಿಂದ ಸ್ವಲ್ಪ ಪರೀಕ್ಷೆ ಇರುತ್ತೆ. ಎರಡನೇದಾಗಿ ಅವ್ರ ಮಧ್ಯದಲ್ಲಿ ಸ್ವಲ್ಪ ಬಲಪಡಿಸೋದಕ್ಕೆ, ಧೈರ್ಯ ಪಡಿಸೋದಕ್ಕೆ ಮಾಡುವಂಥದ್ದು. ಅರಣ್ಯದಲ್ಲಿ ನೀರಿಲ್ಲದೆ ಇದ್ದಾಗ ಮೋಶೆ ಆ ಬಂಡೆಯ ಬಳಿಯಲ್ಲಿ ಹೋಗಿ ಮಾತನಾಡು ಅಂತಾರೆ. ಮೊದಲನೇ ಸಾರಿ ಏನಪ್ಪಾ ಅಂದ್ರೆ ಕೋಲಿನಿಂದ ಒಡಿ ಅಂತಾರೆ. ಕೋಲಿನಿಂದ ಒಡಿ, ಹೊಡೆದ್ರೆ ನೀರು ಬರುತ್ತೆ. ಮತ್ತೊಂದ್ ಸಾರಿ ಕೋಲ್ ಹಿಡಿದುಕೊಂಡು ಹೋಗು, ಆದ್ರೆ ಮಾತಾಡು ಅಂತಾರೆ. ಮಾತಾಡು, ನೀರ್ ಕೊಡು ಅಂತ ಹೇಳು, ಬಂಡೆಗೆ ಹೇಳು, ಸಾಕು ನೀರು ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕೋಲಿನಲ್ಲಿ ಶಕ್ತಿ ಇದೆಯಾ, ದೇವರಲ್ಲಿ ಶಕ್ತಿ ಇದೆ ಅಂತ ನೋಡುವಾಗ ದೇವರಲ್ಲಿ ಶಕ್ತಿ ಇದೆ. ಅದೇ ಪ್ರಕಾರ ತಾಮ್ರದ ಸರ್ಪದಲ್ಲಿ ಶಕ್ತಿ ಇದೆ ಅಂದ್ರೆ ತಾಮ್ರದ ಸರ್ಪದಲ್ಲಿ ಏನಿಲ್ಲ, ದೇವರ ಮಾತಿನಲ್ಲಿ ಶಕ್ತಿ ಇದೆ. ಆ ಮಾತಿನ ಪ್ರಕಾರ ನೋಡಿದ್ರೆ ಅವ್ರು ಬದುಕೊಳ್ತಾರೆ. ಅಂದ್ರೆ ಆ ಮಾತಿಗೆ ಇವರು ವಿಧೇಯರಾಗಿದ್ದಾರ ಇಲ್ವಾ? ವಿಧೇಯರಾಗ್ತಾರೆ. ಆದ್ರೆ ಕೆಲವರು ಮೂಢರು ಏನ್ ಮಾಡ್ತಾರೆ ಅಂದ್ರೆ ಬರ್ತಾ ಬರ್ತಾ ಅದೇ ಆಚಾರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅದು ತಪ್ಪು ಮಾಡ್ತಾರೆ. ಇವಾಗ ಯೇಸು ಕ್ರಿಸ್ತರ ವಿಷಯದಲ್ಲಿ ನೋಡುವಾಗ ಅಲ್ಲಿ ಒಂದು ಮಾತು, ಅದೇ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿದೀವಲ್ವ? ಮತ್ತೆ ಅಲ್ಲಿಗೆ ಬನ್ನಿ. 3ನೇ ಅಧ್ಯಾಯ 14ನೇ ವಚನ 15ನೇ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 14-15ನೇ ವಚನ. ಇದಲ್ಲದೆ ಜನರು ಜೀವದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ನೋಡಿದ್ರ, ಎತ್ತರದಲ್ಲಿಡಲ್ಪಡಬೇಕು ಅಂತ. ಅಂದ್ರೆ ಅರಣ್ಯದಲ್ಲಿ ಅವರು ಸರ್ಪದಿಂದ ಕಚ್ಚಿಸ್ಕೊಂಡಿರ್ತಾರೆ. ಅದ್ರ ಮೂಲಕ ಅವರು ಉಳಿಬೇಕಾದ್ರೆ ಸರ್ಪವನ್ನ ಇಟ್ಟಿರ್ತಾರೆ. ಇವು ಹೊಸ ಒಡಂಬಡಿಕೆಯಲ್ಲಿ ನಿತ್ಯ ಜೀವವನ್ನ ಪಡಿಬೇಕಾದ್ರೆ, ನಿತ್ಯ ಜೀವ ಪಡಿಬೇಕಾದ್ರೆ ಯೇಸು ಕ್ರಿಸ್ತರನ್ನು ಎತ್ತರದಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಎತ್ತರದಲ್ಲಿ. ಪ್ರಿಯರ ದೇವ್ರ ಮಕ್ಕಳಿರ, ಒಂದು ವಿಷಯ ತಿಳಿದುಕೊಳ್ಳಿ. ಇದರಲ್ಲಿ ನಮ್ಮ ಕ್ರೈಸ್ತರಲ್ಲಿ ಸರ್ಪ ಕಂಡಾಗ ಏನಂತ ಹೇಳ್ತಾರೆ ಹೇಳಿ? ಸರ್ಪಗಳು ಕಂಡಾಗ, ಸರ್ಪಗಳು ಕಂಡಾಗ ಸೈತಾನಗಳು ಅಂತ ಹೇಳ್ತಾರೆ. ಸರ್ಪ ಕಂಡಿದೆ ಅಂತ ತಿಳ್ಕೊಳ್ಳಿ, ಸೈತಾನ್ ಅಂತಾರೆ. ಅಂತಾರ ನಮ್ಮ ಕ್ರೈಸ್ತರು. ಅಂದ್ರೆ ಇವರು ವಾಕ್ಯದ ಪರಿಜ್ಞಾನ ಇದ್ದವರ ಅಥವಾ ವಾಕ್ಯದ ಪರಿಜ್ಞಾನ ಇಲ್ಲದವರ? ಯಾಕೆ ಹೇಳ್ತಾರೆ ಇವರು ಸೈತಾನ್ ಅಂತ?
ಪ್ರಾರಂಭದಲ್ಲಿ ಅವ್ವಳನ್ನು ಮರಳು ಮಾಡುವಂಥದ್ದು ಅಂದ್ರೆ ಸರ್ಪ ಬಂದು ಅವ್ವಳನ್ನ ಮರಳು ಮಾಡಿರುವುದರಿಂದ, ಹೌದಲ್ವಾ? ಆದ್ದರಿಂದ ಸರ್ಪಗಳನ್ನ ಕಂಡಾಗ ಇದು ಸೈತಾನ್ ಅಂತ ಹೇಳ್ತಾರೆ. ಸರ್ಪಗಳು ಸೈತಾನಲ್ಲ ಪ್ರಿಯರೇ. ಬೈಬಲ್ ಗ್ರಂಥದಲ್ಲಿ ಘಟ ಸರ್ಪ ಅಂತೇಳಿ ಯಾಕೆ ಬರೆಯಲ್ಪಟ್ಟಿದೆಪ್ಪ ಅಂತ ನೋಡುವಾಗ, ಸೈತಾನನ್ಗೆ ಈ ಸರ್ಪಗಳಲ್ಲಿ ವಿಷ ತುಂಬಿರ್ತಾವಲ್ಲ, ಸರ್ಪ ತಲೆ ತುಂಬಾ ವಿಷ. ಸೈತಾನ್ ಕೂಡ ಅಷ್ಟೇ, ಅವನ ಆಲೋಚನೆ ಎಲ್ಲ ವಿಷದ ಆಲೋಚನೆ, ಅಂದ್ರೆ ಕುತಂತ್ರ. ಹೇಗಾದ್ರೂ ಮಾಡಿ ದೇವರ ಮಕ್ಕಳನ್ನು ಹಾಳು ಮಾಡ್ಬೇಕು ಅಂತ. ಅಂದ್ರೆ ಕನಿಕರ ಇರಲ್ಲ ಅವನಿಗೆ ಕನಿಕರ ಏನು ಇರಲ್ಲ ಅವನಿಗೆ. ದೇವರ ಮಕ್ಕಳನ್ನ ಹೇಗಾದ್ರೂ ಮಾಡಿ ಹಾಳು ಮಾಡಬೇಕು ಅನ್ನೋದು ಬಿಟ್ರೆ ಬೇರೆ ಏನಿಲ್ಲ ಅವನಿಗೆ. ಎಲ್ಲಿ ಹೋದ್ರು, ಎಲ್ಲಿ ಕೆಲಸ ಮಾಡಿದ್ರು ಕುತಂತ್ರ. ಒಟ್ನಲ್ಲಿ ದೇವರ ಮಕ್ಕಳನ್ನು ಕೆಡಿಸ್ಬೇಕು. ಭಕ್ತಿಯಲ್ಲಿರ್ತಾರಲ್ಲ, ಆ ಭಕ್ತಿಯನ್ನು ಹಾಳು ಮಾಡಬೇಕು, ನಂಬಿಕೆಯನ್ನು ಹಾಳು ಮಾಡಬೇಕು, ವಿಶ್ವಾಸವನ್ನು ಏನ್ರಿ ಒಂದು ಪ್ರೀತಿಯನ್ನು ಕೆಡಿಸ್ಬೇಕು. ಕೆಡಿಸೋದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ. ಪ್ರಾರಂಭದಲ್ಲಿ ಆದಾಮಳ ಅವ್ವಳ ಭಕ್ತಿಯನ್ನ ಕೆಡಿಸ್ತಾನೆ ಅವನು. ಆಜ್ಞೆಗಳು ಮೀರುವಂತೆ ಮಾಡ್ತಾನೆ. ದೇವರ ಆಜ್ಞೆಗಳು ಮಾಡಿದ್ಯಾರು? ಸರ್ಪದಲ್ಲಿ ದುರಾತ್ಮನ, ಸೈತಾನನ ಅಂತ ನೋಡುವಾಗ ಸರ್ಪ ಬಂದಿದೆ, ಆದರೆ ಸರ್ಪದಲ್ಲಿ ಸೈತಾನನು ಬಂದಿರುವಂಥದ್ದು. ಆದ್ದರಿಂದ ಸರ್ಪ ಸೈತಾನ್ ಅಂದ್ಕೊಳ್ತಾರೆ. ಸರ್ಪ ಸೈತಾನಲ್ಲ. ಸರ್ಪದಲ್ಲಿ ಸೈತಾನ್ ಬಂದಿರುತ್ತೆ. ಅದೇ ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ಮನುಷ್ಯರಿಗೆ ಸೈತಾನನಿಗೆ ಹೋಲಿಸ್ತಾರೆ. ಹಾಗಂತ ಹೇಳಿ ಮನುಷ್ಯರು ಸೈತಾನಲ್ಲ. ಯಾವಾಗ ಸೈತಾನನಿಗೆ ಒಳಪಡ್ತಾರೋ ಆಗ ಅವರು ಸೈತಾನನಾಗ್ತಾರೆ. ಒಳಪಟ್ಟಾಗ ನೀವು ಸೈತಾನನ ಮಕ್ಕಳು ಅಂತಾರೆ ಪ್ರಭು. ನಿಮ್ಮ ತಂದೆ ಸೈತಾನು ಅಂದಾಗ ಯಾಕೆ ಈ ಮಾತು ಹೇಳಿದ್ದಾರೆ? ಒಳಪಟ್ಟಿದ್ದಾರೆ, ಸೈತಾನನಿಗೆ ಒಳಪಟ್ಟಿದ್ದಾರೆ. ಒಳಪಟ್ಟವರು ಸೈತಾನನ ಮಕ್ಕಳು, ಎಲ್ಲರಲ್ಲ. ಈ ಸರ್ಪಗಳು, ಇಲ್ಲಾಂದ್ರೆ ತೋಳಗಳು, ಇಲ್ಲಾಂದ್ರೆ ಸಿಂಹಗಳು ಇರ್ತವೆ. ಹೋಲಿಸ್ತಾರೆ ಕೆಲವು ಸಂದರ್ಭಗಳಲ್ಲಿ. ತೋಳಗಳೇ ಅಂತಾರೆ, ನಾಯಿಗಳೇ ಅಂತ ಹೇಳ್ತಾನೆ, ಇಲ್ಲಾಂದ್ರೆ ಮೃಗಗಳು ಅಂತ ಹೇಳ್ತಾನೆ. ಹೋಲಿಸುವಂಥದ್ದು. ಸೈತಾನನು ಕೂಡ ಗರ್ಜಿಸುವ ಸಿಂಹದ ಹಾಗೆ. ಸಿಂಹ ಒಂದು ಸೈತಾನಲ್ಲ, ಸಿಂಹದ ಹಾಗೆ ಅಂತ. ಅದೇ ಪ್ರಕಾರ ಸರ್ಪಗಳು ಪ್ರಿಯರ ದೇವರ ಮಕ್ಕಳಿರ ಜಂತುಗಳು, ಪ್ರಾಣಿಗಳು, ಪಕ್ಷಿಗಳು ಇದೆಯಲ್ಲ, ಅದರಲ್ಲಿ ಇದೊಂದು ಜಾತಿ. ಜಂತುಗಳು, ಜೀವಜಾತಿಗಳಲ್ಲಿ ಇದೊಂದು. ಅಷ್ಟು ಬಿಟ್ರೆ ಅದರಲ್ಲಿ ಏನ್ರಿ ಅದು ಸೈತಾನಲ್ಲ. ಒಂದ್ ವೇಳೆ ಅದು ಸೈತಾನ್ ಆಗಿದ್ರೆ ಆ ಸೈತಾನ್ ನೋಡು ಅಂತ ಹೇಳಿ ದೇವ್ರು ಕೊಡಲ್ಲ. ಅದೊಂದು ಜಂತು, ಅದರಲ್ಲಿ ವಿಷ ಇರುತ್ತೆ. ಅಷ್ಟು ಬಿಟ್ರೆ ಮತ್ತೇನಿಲ್ಲ. ಪ್ರಿಯರ ದೇವ್ರ ಮಕ್ಕಳಿಗೆ ಸೈತಾನ್ ಎಂಬುವನು ಪ್ರತ್ಯೇಕವಾಗಿದ್ದಾನೆ. ಓಕೆ, ಅವನ ಉದ್ದೇಶ ದೇವರ ಮಕ್ಕಳನ್ನ ನಾಶ ಮಾಡಬೇಕು, ಹಾಳು ಮಾಡಬೇಕು ಎಂಬುದನ್ನು ಬಿಟ್ರೆ ಬೇರೇನಿಲ್ಲ ಅವನ ಉದ್ದೇಶ. ಅದು ಗಮನದಲ್ಲಿ ಇರಬೇಕು. ಇಲ್ಲಿ ನೋಡ್ಬೇಕು, ಅರಣ್ಯದಲ್ಲಿ ಸರ್ಪವನ್ನು ಎತ್ತರದಲ್ಲಿ ಇಟ್ಟ ಹಾಗೆಯೇ ಮನುಷ್ಯ ಕುಮಾರನನ್ನು ಎತ್ತರದಲ್ಲಿ ಇಡಬೇಕು. ನಿತ್ಯ ಜೀವವನ್ನು ಪಡೆಯಬೇಕಾದ್ರೆ ಮನುಷ್ಯ ಕುಮಾರನನ್ನು ಎತ್ತರದಲ್ಲಿ ಇಡಬೇಕು ಅಂತ ಹೇಳ್ತಾರೆ.
ಮನುಷ್ಯ ಕುಮಾರನನ್ನು ಎತ್ತರದಲ್ಲಿ ಇಡಬೇಕು ಅಂದಾಗ ಕೆಲವರು ಮಾತಾಡ್ತಾರೆ, ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದುವಂತ ಸಮಯದಲ್ಲಿ ಎತ್ತರದಲ್ಲಿ ಮರಣ ಹೊಂದಿದ್ದಾರೆ, ಎತ್ತರದಲ್ಲಿ ಅಂತೇಳಿ ಹೇಳ್ತಾರೆ. ಇದನ್ನು ಹೋಲಿಸ್ತಾರೆ. ಆದ್ರೆ ಮುಖ್ಯವಾಗಿ ನಿತ್ಯ ಜೀವವನ್ನ ಪಡಿಬೇಕಾದ್ರೆ ಪ್ರಿಯರ ದೇವರ ಮಕ್ಕಳಿರ, ನಮ್ಮ ಜೀವಿತದಲ್ಲಿ ನಮ್ಮ ಬದುಕಿನಲ್ಲಿ ಅವರನ್ನ ಎತ್ತರದಲ್ಲಿ ಇಡ್ಬೇಕಂದ್ರೆ ಅರ್ಥ ಏನಪ್ಪಾ ಅಂತ ನೋಡುವಾಗ ಮೊದಲನೇ ಸ್ಥಾನ ನೀನು ದೇವರಿಗೆ ಕೊಡ್ಬೇಕು ಅಂತ ಅರ್ಥ ರೀ. ಮೊದಲನೇ ಸ್ಥಾನ ದೇವ್ರಿಗೆ ಕೊಡ್ಬೇಕು ಅಂತ ಅರ್ಥ. ಎತ್ತರದಲ್ಲಿ ಇಡಬೇಕು ಅಂತ ಹೇಳಿರುವುದರಿಂದ ಅನೇಕ ದೇಶಗಳಲ್ಲಿ ಬೆಟ್ಟದ ಮೇಲೆ ಚರ್ಚ್ಗಳನ್ನ ಕಟ್ಕೊಂಡಿರ್ತಾರೆ. ಬೆಟ್ಟದ ಮೇಲೆ ಈ ಕೇರಳದಲ್ಲಿ ನೋಡುವಾಗ, ಕೇರಳ ಪ್ರಾಂತದಲ್ಲಿ ಹೆಚ್ಚಾಗಿ ಅಲ್ಲಲ್ಲಿ ಬೆಟ್ಟಗಳ ಮೇಲೆ ಒಂದು ಉನ್ನತವಾಗಿ ಚರ್ಚ್ಗಳನ್ನ ಕಟ್ಟಿರ್ತಾರೆ. ಈ ಕೆಲವು ಹಾಡುಗಳನ್ನ ನಾವು ರೆಕಾರ್ಡ್ ಮಾಡೋದಕ್ಕೆ ಹೋದಾಗ, ವಿಡಿಯೋ ರೆಕಾರ್ಡಿಂಗ್ ಮಾಡೋದಕ್ಕೆ ಹೋದಾಗ ಈ ಕೇರಳ ಪ್ರಾಂತದಲ್ಲಿ ಪ್ರಯಾಣ ಮಾಡಿದ್ವಿ. ಹೆಚ್ಚಾಗಿ ಬೆಟ್ಟದ ಮೇಲೆನೆ ಚರ್ಚ್ ಕಟ್ಟಿರ್ತಾರೆ, ಆಮೇಲೆ ಚೆನ್ನಾಗಿ ಮಾಡಿರ್ತಾರೆ. ರೋಮನ್ ಕ್ಯಾಥಲಿಕ್ ಚರ್ಚ್ಗಳೇ ಜಾಸ್ತಿ ಇರೋದಲ್ಲಿ, ಪ್ರೊಟೆಸ್ಟೆಂಟ್ ಚರ್ಚ್ಗಳು ಬಹಳ ಕಡಿಮೆ. ಅಂದವಾಗಿ ಕಟ್ಟಿರ್ತಾರೆ, ತುಂಬಾ ನೋಡೋದಕ್ಕೆ ಅಂದವಾಗಿ ಇರ್ತವೆ, ಚೆನ್ನಾಗಿ ಮಾಡಿರ್ತಾರೆ ಅವರು. ಎರಡನೇದಾಗಿ ಶಿಲುಬೆ ಹೆಂಗಿಟ್ಟಿರ್ತಾರೆ, ದೊಡ್ಡದಾಗಿ ಮೇಲ್ಗಡೆ ಇಟ್ಟಿರ್ತಾರೆ. ಟೋಟಲ್ ಎಲ್ಲ ಕಡೆ ಚರ್ಚಿನ ಮೇಲೆನೆ ಇಡುವಂಥದ್ದು ನೋಡ್ತೀವಿ. ಇನ್ನು ಕೆಲವರು ಮನೆಯ ಮೇಲೆ ಯಾಕೆ ಇಡ್ತಾರಪ್ಪ ಅಂದ್ರೆ ನೋಡುವಾಗ ಸೈತಾನನು ನಮ್ಮ ಮನೆಗೆ ಬರಕೂಡುದು ಅಂತ ಆಲೋಚನೆ. ಶಿಲುಬೆ ಇದ್ರೆ ಯಾವ ದುರಾತ್ಮ ನಮ್ಮ ಮನೆಗೆ ಬರುವುದಿಲ್ಲ, ನಮ್ಮನ್ನ ತಾಕೋದಿಲ್ಲ, ಯಾವ ದೆವ್ವಗಳು ಬರೋಲ್ಲ. ಮನೆಗೆ ಇಟ್ಟಿರ್ತಾರ. ಮನೆಗೆ ಇಡುವಂತ ಕಾರಣ ಏನಪ್ಪಾ ಅಂತಂದ್ರೆ ನಾವು ಕ್ರೈಸ್ತರು ಭಕ್ತರು ಅಂತೇಳಿ ತೋರಿಸ್ಕೊಳ್ಳೋದಕ್ಕ, ಪರಿಚಯ ಮಾಡೋದಕ್ಕ, ನಾವು ದೇವರ ಮಕ್ಕಳು, ದೇವರ ಪ್ರಜೆಗಳು, ನಾವು ಕ್ರೈಸ್ತರಂತ ಪರಿಚಯ ಮಾಡಿಕೊಳ್ಳೋದಕ್ಕೆ ಇಟ್ಟಿದ್ರೆ ಓಕೆ. ಮತ್ತೊಂದು ಆಲೋಚನೆ ಇಟ್ಟಿದಾರ ಅಂದ್ರೆ ಯಾವ ರೋಗ ಬರ್ಕೂಡ್ದು, ಸೈತಾನನ ಪೀಡ ನಮ್ಮನ್ನ ಅಂಟುಕೋಬಾರ್ದು, ಪೀಡಿಸಬಾರ್ದು, ದೆವ್ವಗಳು ಯಾವುದು ಕೂಡ ಕಿರಿಕಿರಿ ಮಾಡ್ಕೂಡುದು ಅಂತ ಈ ಒಂದು ಭಾವನೆಯನ್ನು ಇಟ್ಟಿದಾರ. ಹೆಚ್ಚಾಗಿ ಈ ಭಾವನೆ ಇದೆ ರೀ. ಸೈತಾನ್ಗಳು ಇಲ್ಲಾಂದ್ರೆ ದುರಾತ್ಮಗಳು, ದೆವ್ವಗಳು ನಮ್ಮನ್ನ ಪೀಡಿಸಬಾರ್ದು, ನಮ್ಮ ಮಕ್ಕಳನ್ನ ಪೀಡಿಸಬಾರ್ದು. ಅದಕ್ಕೆ ಯೇಸು ಕ್ರಿಸ್ತರ ಶಿಲುಬೆಯನ್ನ ಮನೆಗೆ ಇಡೋಣ ಅಂತೇಳಿ ಕೆಲವರು ಮನೆ ಮೇಲೆ ಇಡ್ತಾರೆ, ಇನ್ನು ಕೆಲವರು ಎತ್ತರದಲ್ಲಿ ಇಡ್ತಾರೆ ಶಿಲುಬೆ ಆಕಾರವನ್ನು. ಆ ಎತ್ತರದಲ್ಲಿ ಅದು ಇಡ್ತಾರೋ ಬಿಡ್ತಾರೋ ಅವ್ರವ್ರಿಗೆ ಬಿಟ್ಟಿದ್ದು. ಅದೇನಪ್ಪ ಅಂದ್ರೆ ಅವ್ರಿಗೆ ಬಿಟ್ಟಿದ್ದು, ಅಂದ್ರೆ ಅದು ಸ್ವಾತಂತ್ರ್ಯ. ಅದು ಇಡ್ತಾರೋ ಬಿಡ್ತಾರೋ ಅವಶ್ಯಕತೆ ಇಲ್ಲ ಅದು. ಇದರಿಂದ ಈ ಶಿಲುಬೆ ಗುರುತನ್ನ ಮೇಲ್ಗಡೆ ಇಡುವುದರಿಂದ ಪರಲೋಕದಲ್ಲಿ ಪ್ರತಿಫಲ ಜಾಸ್ತಿ ಆಗಲ್ಲ, ಇಡದೆ ಹೋದ್ರೆ ಪರಲೋಕದಲ್ಲಿ ಪ್ರತಿಫಲ ಕಮ್ಮಿನೂ ಆಗಲ್ಲ. ನಮ್ಮ ಪ್ರವರ್ತನೆ ಪ್ರಕಾರ, ನಮ್ಮ ಭಕ್ತಿ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ಇದೆ ನೋಡಿ, ಅದರ ಮೇಲೆ ಪ್ರತಿಫಲ ಇರುತ್ತೆ. ನಮ್ಮ ನಡವಳಿಕೆ, ನಮ್ಮ ಪ್ರವರ್ತನೆ ಹೇಗಿದೆ, ಇದರಿಂದ ನಮಗೆ ಪ್ರತಿಫಲ ಸಿಗುತ್ತೆ. ಪ್ರತಿಫಲ. ಇನ್ನು ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ಇದರಲ್ಲಿ ನಾವು ದೇವರನ್ನ ಎತ್ತರದಲ್ಲಿ ಇಡಬೇಕು. ಯಾಕಂದ್ರೆ ನಿತ್ಯ ಜೀವನ ಪಡಿಬೇಕಲ್ಲ. ನಿತ್ಯ ಜೀವವನ್ನ ನಾವು ಪಡಿಬೇಕಾದ್ರೆ ದೇವರನ್ನು ಎತ್ತರದಲ್ಲಿ ಇಡಬೇಕಾದದ್ದು. ಒಂದ್ಸಾರಿ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನವನ್ನ ನಾವು ನೋಡೋಣ ಪ್ರಿಯರೇ. 10ನೇ ಅಧ್ಯಾಯ 37ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನದಿಂದ 39ನೇ ವಚನ ಓದುವ ಒಂದ್ಸರಿ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನೀಡುವವನು ನನಗೆ ಯೋಗ್ಯನಲ್ಲ.
ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನೀಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು. ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಳ್ಳುವನು ಅದನ್ನು ಕಂಡುಕೊಳ್ಳುವನು. ಸಾಕು ಸಾಕು. ನೋಡಿದ್ರ, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ನನಗೆ ಯೋಗ್ಯನಲ್ಲ ಅಂದ್ರೆ ತಾಯಿಯ ಮೇಲೆ ತಂದೆಯ ಮೇಲೆ ಪ್ರೀತಿ ಇರ್ಬೇಕು, ಆದ್ರೆ ಹೆಚ್ಚಾದ ಪ್ರೀತಿ ಯಾರಿಗಿರ್ಬೇಕು? ತಂದೆ ತಾಯಿಗಳ ಮೇಲೆ ಹೆಚ್ಚಾದ ಪ್ರೀತಿ ಇರ್ಬೇಕಾ, ಮಮತೆ ಇರ್ಬೇಕಾ, ಅಥವಾ ದೇವ್ರ ಮೇಲೆ ಇರ್ಬೇಕಾ? ದೇವರ ಮೇಲೆ. ದೇವ್ರ ಮೇಲೆ. ತಂದೆ ತಾಯಿಗಳ ಮೇಲೆ ಪ್ರೀತಿ ಅಂದ್ರೆ ದೇವ್ರಿಗಿಂತ ತಂದೆ ತಾಯಿಗಳ ಮೇಲೆ ಇಟ್ರೆ ತಪ್ಪಾಗತ್ತಾ? ತಪ್ಪಾಗುತ್ತೆ. ಮೊದಲನೇ ಸ್ಥಾನ ಕೊಟ್ಟಂಗ ಆಗಲ್ಲ. ಯಾಕಪ್ಪ ಅಂತ ನೋಡುವಾಗ ಅಷ್ಟೇ. ಯಾಕಂದ್ರೆ ತಂದೆ ತಾಯಿಗಳನ್ನು ಕೂಡ ಕೊಟ್ಟವರು ದೇವ್ರಲ್ವಾ? ಇವಾಗ ನಮ್ಮ ತಂದೆ ತಾಯಿಗಳನ್ನು ಕೊಟ್ಟವ್ರು ಯಾರು? ದೇವ್ರೇ. ಹೌದಲ್ವ? ತಂದೆ ತಾಯಿಗಳನ್ನು ಕೊಟ್ಟವರು ದೇವ್ರು, ನಮ್ಗೆ ಬದುಕನ್ನು ಕೊಟ್ಟವರು ದೇವ್ರು, ಈ ಲೋಕವನ್ನು ಉಂಟು ಮಾಡಿದವರು ದೇವ್ರು. ಅದಕ್ಕೆ ಅವರು ಅಧಿಕಾರದಿಂದ ಈ ಮಾತು ಹೇಳ್ತಾರೆ ಅವರು. ಪ್ರಭು, ನಿಮ್ಗೆ ತಂದೆ ತಾಯಿಗಳನ್ನ ಅಂದ್ರೆ ನಿಮ್ಗೆ ಬದುಕು ಕೊಟ್ಟವರು ನಾನು, ಆ ಬದುಕು ಪಡಿಬೇಕಾದರೆ ತಂದೆ ತಾಯಿಗಳನ್ನ ನೇಮಿಸಿದವರು ನಾನು, ಈ ಲೋಕದಲ್ಲಿ ಬದುಕಬೇಕಾದ್ರೆ ಈ ಲೋಕದಲ್ಲಿ ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿದವನು ನಾನು. ಆದುದರಿಂದ ನೀವು ತಂದೆ ತಾಯಿಗಳಿಗಿಂತ ಮೊದಲನೇ ಸ್ಥಾನ ನನಗೇ ಕೊಡಬೇಕು ಅಂತ ಹೇಳ್ತಾರೆ. ಮೊದಲನೇ ಸ್ಥಾನ. ಒತ್ತಾಯ ಬೇಕಾಗಿಲ್ಲ, ಒತ್ತಾಯದಿಂದ ನಾನು ಹೇಳ್ತಾ ಇಲ್ಲ, ಇದು ಖಂಡಿತವಾಗಿ ಅಂದ್ರೆ ಹೃದಯ ಪೂರ್ವಕದಿಂದ ಮನಸ್ಫೂರ್ತಿಯಿಂದ ಇದನ್ನ ಅಂಗೀಕರಿಸ್ಬೇಕು. ಇರೋ ವಿಷಯ ಹೇಳಿದೀನಿ, ಮೊದಲನೇ ಸ್ಥಾನ ಕೊಡಬೇಕು ಅಂತೇಳಿ. ಮೊದಲನೇ ಸ್ಥಾನ ಕೊಡ್ಬೇಕು. ಯಾಕೆ ಮೊದಲನೇ ಸ್ಥಾನ ಕೊಡಬೇಕು ಅಂದಾಗ, ತಂದೆ ತಾಯಿಗಳಿದ್ದಾರಲ್ಲ, ಆ ತಂದೆಯಾದ ದೇವ್ರ ಮೂಲಕನೇ ಅನುಗ್ರಹ ನಮ್ಗೆ. ತಂದೆಯನ್ನು ನೋಡುವಂತ ಭಾಗ್ಯ ಭೂಲೋಕದಲ್ಲಿ, ತಾಯಿಯನ್ನು ನೋಡುವಂತ ಭಾಗ್ಯ ಭೂಲೋಕದಲ್ಲಿ, ಅಣ್ಣ ತಮ್ಮಂದಿರನ್ನು ನೋಡುವಂತ ಭಾಗ್ಯ ಭೂಲೋಕದಲ್ಲಿ, ಈ ಕುಟುಂಬವನ್ನು, ಸಭೆಯನ್ನು, ಈ ಸಮಾಜವನ್ನು, ಈ ಲೋಕವನ್ನು ನೋಡುವಂತ ಭಾಗ್ಯವನ್ನು ದೇವ್ರು ಕೊಟ್ಟಿರೋದರಿಂದ ಅವರಿಗೆ ಪರಿಪೂರ್ಣ ಅಧಿಕಾರ ಅವ್ರಿಗಿರುತ್ತೆ. ನಮ್ಮ ಮೇಲೆ ಅವರಿಗೆ ಪರಿಪೂರ್ಣವಂತ ಅಧಿಕಾರ ಇದೆ. ಅಧಿಕಾರ ಇರೋದರಿಂದ ಅಧಿಕಾರದಿಂದ ಹೇಳುವಂತ ಮಾತು, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ. ನೋಡಿದ್ರ ತುಂಬಾ ಜನ ಏನಪ್ಪಾ ಅಂದ್ರೆ ಮಕ್ಕಳ ಮೇಲೆ ಮಮತೆ ಇಟ್ಟಿರ್ತಾರೆ. ಮಕ್ಕಳೇ ಸರ್ವಸ್ವ. ಎರಡನೇದಾಗಿ ದೇವರಷ್ಟೇ. ಮಕ್ಕಳೇ ಸರ್ವಸ್ವ, ಮಕ್ಕಳೇ ಮೊದಲನೇ ಸ್ಥಾನ, ಎರಡನೇ ಸ್ಥಾನ ದೇವ್ರು ನೋಡುತ್ತಾರೆ. ನೀನ್ ಮೊದಲನೇ ಸ್ಥಾನ ದೇವರಿಗೆ ಕೊಡದೆ ಹೋದ್ರೆ ನನಗೆ ಯೋಗ್ಯನಲ್ಲ ಅಂತ ಹೇಳ್ತಾರೆ. ಮಕ್ಕಳನ್ನು ಕೊಟ್ಟವ್ರು ಕೂಡ ಏನ್ರಿ? ಮಕ್ಕಳನ್ನು ಕೊಟ್ಟವ್ರು ಯಾರು? ಮಕ್ಕಳನ್ನು ಕೊಟ್ಟವರು ದೇವರಾಗಿರುವಾಗ ಆ ದೇವರಿಗೆ ನೀನು ಮೊದಲನೇ ಸ್ಥಾನ ಕೊಡ್ಬೇಕು. ಮೊದಲನೇ ಸ್ಥಾನ ಅಂತಂದ್ರೆ ನೀನು ಎತ್ತರದಲ್ಲಿ ಇಡ್ಬೇಕು. ನಿನ್ನ ಹೃದಯದಲ್ಲಿ ಎತ್ತರ. ಮೊದಲನೇ ಸ್ಥಾನ ಎತ್ತರದಲ್ಲಿ, ಹೃದಯದಲ್ಲಿ ಎತ್ತರ. ಆಮೇಲೆ ತಂದೆಯನ್ನು ತಾಯಿಯನ್ನು ಅವ್ರನ್ನು ಕೂಡ ಪ್ರೀತಿಸ್ಬೇಕು. ಖಂಡಿತವಾಗಿ ಅವ್ರನ್ನು ಕೂಡ ಪ್ರೀತಿಸ್ಬೇಕು. ಎರಡನೇದಾಗಿ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸ್ಬೇಕಂತ ಹೇಳ್ತಾರಲ್ಲ. ನಿನ್ನಂತೆ ನಿನ್ನ ನೆರೆಯವರನ್ನ ಅಂದಾಗ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಪ್ರೀತಿಸ್ಬೇಕು. ಆದ್ರೆ ಈ ಪ್ರೀತಿಯಲ್ಲಿ ಸಂಪೂರ್ಣವಾದಂತ ಪ್ರೀತಿ 100% ದೇವರಿಗೆ ಕೊಡ್ಬೇಕು ಮೊದಲನೇ ಸ್ಥಾನ. ಆಮೇಲೆ ಯಾರ್ಯಾರು ಕೊಡ್ಬೇಕಾಗತ್ತೆ. ಆದ್ರೆ ದೇವ್ರಿಗೆ ಯಾವ ಸ್ಥಾನ ಕೊಟ್ಟಿದ್ವಿ ಹೇಳಿ ಪ್ರಿಯರೇ? ದೇವ್ರಿಗೆ ಯಾವ ಸ್ಥಾನ? ಮೊದಲನೇ ಸ್ಥಾನ ತಂದೆ ತಾಯಿಗಳು ಇರ್ತಾರೆ, ಆಮೇಲೆ ಹೆಂಡತಿ ಇರ್ತಾಳೆ, ಆಮೇಲೆ ಮಕ್ಕಳು ಇರ್ತಾರೆ. ಹೌದಲ್ವಾ? ಮಕ್ಕಳನ್ನು ಬಹಳ ಮುದ್ದು ಮಾಡ್ತಾ ಇರ್ತೀವಿ, ಮುದ್ದು ಮಾಡಿ ಬೆಳೆಸ್ತಾ ಇರ್ತೀವಿ. ಅಯ್ಯೋ ನನ್ನ ಮಕ್ಕಳು, ಅಯ್ಯೋ ನನ್ನ ಮಕ್ಕಳು ಅಂತೇಳಿ ಬಹಳ ಮುದ್ದಾಗಿ ಬೆಳೆಸ್ತಾ ಇರ್ತೀವಿ.
ಯಾಕೆ ಬೆಳೆಸ್ತೀವಪ್ಪ ಅಂದ್ರೆ ಇವ್ರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಮಕ್ಕಳು, ಇವ್ರಿಗೆ ಯಾವ ಕೊರತೆ ಇರ್ಕೂಡ್ದು, ಯಾವ ತೊಂದರೆ ಇರ್ಕೂಡ್ದು ಅಂತೇಳಿ ಕೆಲವರು ತಂದೆ ತಾಯಿಗಳು ತಮ್ಮ ಹೊಟ್ಟೆಯನ್ನ, ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ತಿನ್ನೋದಕ್ಕೆ ಏನಿಲ್ಲದೆ ಇದ್ರು ಕೂಡ ಮಕ್ಕಳಿಗೆ ಕೊಡೋಣ, ಮಕ್ಕಳು ಚೆನ್ನಾಗಿರ್ಬೇಕು, ಸುಖವಾಗಿ ಬಾಳ್ಬೇಕು, ಅವರು ಸಂತೋಷವಾಗಿ ಬಾಳ್ಬೇಕು ಅಂತೇಳಿ ಕೆಲವರು ತಂದೆ ತಾಯಿಗಳು ಬಹಳ ಮುದ್ದಾಗಿ ಬೆಳೆಸ್ತಾರೆ. ಉದ್ದೇಶ ಏನಪ್ಪ ಅಂತ ನೋಡುವಾಗ ಎತ್ತ ಕರುಳು. ಈ ಕಾಲದಲ್ಲಿ ಹೆಚ್ಚಾಗಿ ತಂದೆ ತಾಯಿಗಳನ್ನ, ಅಂದ್ರೆ ಯವ್ವನ ಕಾಲ ಬಂದ ಮೇಲೆ ತಂದೆ ತಾಯಿಗಳನ್ನ ಬಿಟ್ಟು ಏನ್ ಮಾಡ್ತಾ ಇರ್ತಾರೆ, ತಮ್ಮ ಬದುಕು ತಾವು ನೋಡ್ಕೊಳ್ತಾ ಇರ್ತಾರೆ. ತಮ್ಮ ಸುಖ ತಮ್ದು. ಅಂದ್ರೆ ಚಿಕ್ಕೋರಿದ್ದಾಗ್ಲಿಂದ ಬೆಳೆಸಿರ್ತಾರಲ್ಲ, ಅದೆಲ್ಲ ಮರಿತಾ ಇರ್ತಾರೆ. ತಂದೆ ತಾಯಿಗಳನ್ನ ಮರೆತು, ಇನ್ನು ಕೆಲವರು ಏನಪ್ಪಾ ಅಂದ್ರೆ ತಂದೆ ತಾಯಿಗಳನ್ನ ಇಲ್ಲಿ ಅನಾಥ ಆಶ್ರಮದಲ್ಲಿ ಬಿಡ್ತಾರೆ. ಇವರಿಂದ ನಮ್ಗೆ ಸಾಕಾಯ್ತು ಅಂತ ಹೇಳಿ. ಏನ್ ಸಾಕಾಯ್ತು? ಯಾಕೆ ಸಾಕಾಯ್ತು? ತಂದೆ ತಾಯಿಗಳು ಒಂದು ವೇಳೆ ಹಾಗೆ ಅಂದ್ಕೊಂಡ್ರೆ ನಿಮ್ ಗತಿ ಏನು? ಇವನಿಂದ ಸಾಕಾಯ್ತಪ್ಪ ಇವನು ಅಂತೇಳಿ ಒಂದ್ ವೇಳೆ ತಂದೆ ತಾಯಿಗಳು ಅಂದ್ಕೊಂಡ್ರೆ ಗತಿ ಏನು ಪ್ರಿಯರೇ? ತಂದೆ ತಾಯಿಗಳು ಕಷ್ಟಪಟ್ಟು ಬೆಳೆಸಿರ್ತಾರಲ್ಲ, ಬಿಡ್ಬೋದಾಗೆ? ತಪ್ಪು. ಯಾಕಂದ್ರೆ ಮಕ್ಕಳ ಮಧ್ಯದಲ್ಲಿ ಈ ತರ ನಡೀತಾ ಇರುತ್ತೆ. ಅದಕ್ಕೆ ದೇವರುಗಳಂತ ಮಾತೇನಪ್ಪ ಅಂತ ನೋಡುವಾಗ, ಮೊದಲನೇ ಸ್ಥಾನ ತಂದೆಯಾದ ದೇವರಿಗೆ ಕೊಡಬೇಕು, ಯೇಸು ಕ್ರಿಸ್ತರಿಗೆ ಕೊಡಬೇಕು. ಎರಡನೇದಾಗಿ ಮಕ್ಕಳನ್ನ ಬೆಳೆಸ್ಬೇಕು. ಆ ಮಕ್ಕಳನ್ನ ದೇವರ ಮಾರ್ಗದಲ್ಲೇ ಬೆಳೆಸ್ಬೇಕು ಅಂತ ಹೇಳ್ತಾರೆ. ದೇವರ ಮಾರ್ಗದಲ್ಲಿ ಬೆಳೆಸ್ಬೇಕು, ಭಯಭಕ್ತಿಯಿಂದ ಬೆಳೆಸ್ಬೇಕು ಅಂತ ಹೇಳ್ತಾರೆ. ಎರಡನೇದಾಗಿ ಇನ್ನೊಂದು ಮಾತನ್ನ ನೋಡೋಣ. ಅದೇ ಮಾರ್ಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ, 17ನೇ ವಚನದಿಂದ ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ, ಯೇಸು ಅವನಿಗೆ, ಒಂದ್ ನಿಮಿಷ 29ನೇ ವಚನದಿಂದ ಓದ್ಬಿಡೋಣ. 29ನೇ ವಚನದಿಂದ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟು ಬಿಡುವನೋ, ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕೇ ಸಿಕ್ಕುತ್ತವೆ, ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವೂ ದೊರೆಯುವುದು. ಆದರೆ ಬಹು ಮಂದಿ ಮೊದಲಿನವರು ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು ಎಂದು ಹೇಳಿದರು. ಸಾಕು. ಇಲ್ಲಿ ಗಮನಿಸ್ಬೇಕು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವಾಗಿಯೂ ಸ್ವಾರ್ಥೆಯ ನಿಮಿತ್ತವಾಗಿಯೂ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವನು, ಅವನಿಗೆ ಈಗಿನ ಕಾಲದಲ್ಲಿಯೂ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿಯು ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕೇ ಸಿಗುತ್ತೆ ಅಂತ. ಅರ್ಥ ಏನಪ್ಪಾ ಅಂತ ನೋಡುವಾಗ ಏನ್ರಿ, ಇವಾಗ ಒಟ್ನಲ್ಲಿ ದೇವ್ರು ಬೇಕಾ ನಾನ್ ಬೇಕಾ ಅಂತೇಳಿ ನಿಂತ್ಕೊಂಡ್ರೆ ಅವಾಗ ಏನ್ ಮಾಡ್ತೀರಾ? ಏನಪ್ಪಾ ಅಂದ್ರೆ ನಮ್ಮ ಜೀವನದಲ್ಲಿ ನಡೆದಿರುವಂತ ಘಟನೆಗಳು, ಅಂದ್ರೆ ಎಲ್ಲಾರು ಬಿಡ್ಬೇಕನ್ನುವಂಥದ್ದು ಮುಖ್ಯ ಉದ್ದೇಶ ಅಲ್ಲ. ಮೊದಲನೇ ಸ್ಥಾನ ನೀನ್ ದೇವರಿಗೆ ಕೊಡ್ಬೇಕು. ಅವಾಗ ಕೆಲವರು ಕಿರಿಕಿರಿ ಮಾಡ್ತಾ ಇರ್ತಾರೆ. ಮಾಡೋದು ಏನ್ ಕಿರಿಕಿರಿ? ನಾನ್ ಬೇಕಾ ದೇವ್ರು ಬೇಕಾ ನೀನ್ ಕೇಳೋಣ. ಎಲ್ಲ ಇರುತ್ತೆ, ಏನ್ ಕೊರತೆ ಇರಲ್ಲ. ಮನೆಯಲ್ಲಿ ಏನೇನ್ ಬೇಕು ಎಲ್ಲ ಇರುತ್ತೆ. ಆಸ್ತಿ ಪಾಸ್ತಿ ಊಟ ಏನೇನ್ ಬೇಕು ಎಲ್ಲ ಇರುತ್ತೆ. ಎಲ್ಲ ಯಾರು ಕೊಟ್ಟಿದ್ದಾರೆ? ದೇವ್ರು ಕೊಟ್ಟಿದ್ದಾರೆ. ದೇವ್ರ ವಿಷಯದಲ್ಲಿ ಅಡ್ಡ ಹಾಕ್ತಾರೆ ಇವರು. ನಾನ್ ಬೇಕಾ ದೇವ್ರು ಬೇಕಾ? ಇವಾಗ ತಂದೆ ತಾಯಿಗಳು ನಿಂತ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ತಂದೆ ತಾಯಿಗಳು
ಅದೇ ಪ್ರಕಾರ ಅಣ್ಣನಾಗ್ಲಿ, ತಮ್ಮನಾಗ್ಲಿ, ಇನ್ನೊಬ್ಬರಾಗ್ಲಿ, ನಾನ್ ಬೇಕಾ ದೇವ್ರು ಬೇಕಾ? ಅಲ್ಲ, ದೇವರೇ ನಮ್ಗೆ ಕೊಟ್ಟಿರುವಾಗ ಆ ದೇವರನ್ನ ಧ್ಯಾನಿಸಿದ್ರೆ ನಷ್ಟ ಏನಿದೆ ನಮ್ಗೆ ಅನ್ಬೇಕಲ್ಲ. ದೇವ್ರನ್ನ ನಾನು ಧ್ಯಾನಿಸ್ತಾ ಇದ್ದೀನಿ, ದೇವ್ರನ್ನ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ದೇವ್ರ ವಾಕ್ಯವನ್ನ ನಾನು ತಿಳ್ಕೊಳ್ತಾ ಇರ್ತೀನಿ, ಆ ಪ್ರಾರ್ಥನೆಗೆ ನಾನು ಹೋಗ್ತೀನಿ. ನಷ್ಟ ಏನಿದೆ? ನಷ್ಟ ಏನಿದೆ? ಇವ್ರಿಗೇನೋ ದೊಡ್ಡ ನಷ್ಟ ಆದ ಹಾಗೆ, ದೊಡ್ಡ ನಷ್ಟ ಆದ ಹಾಗೆ ನಾನ್ ಬೇಕಾ ದೇವ್ರು ಬೇಕಾ ಅಂತ ಕೇಳಿದ್ರೆ ಅವಶ್ಯಕತೆ ಏನಿದೆ? ನಾನ್ ಬೇಕಾ ದೇವ್ರು ಬೇಕಾ ಅನ್ನುವಂತ ಮಾತು ಯಾಕೆ? ಅವಾಗ ಏನ್ ಹೇಳ್ಬೇಕು? ದೇವ್ರು ನನ್ಗೆ ಬೇಕು, ನೀವು ಬೇಕು, ಮೊದಲನೇ ಸ್ಥಾನ ದೇವರೇ ಬೇಕು ನನಗೆ. ಅಂತ ಸಂದರ್ಭ ಇದು. ಅಂತ ಸಂದರ್ಭ ಅಂದ್ರೆ ಈ ಲೋಕದಲ್ಲಿ ಮೊದಲನೇ ಸ್ಥಾನ ನಿನ್ ದೇವ್ರಿಗೆ ಕೊಡ್ಬೇಕು ನೀನು. ನಿನ್ನ ಹೃದಯದಲ್ಲಿ ಪ್ರೀತಿ ಇದೆಯಲ್ಲ, ನಿನ್ನ ಹೃದಯದಲ್ಲಿ ಪ್ರೀತಿ, ನಿನ್ನ ಹೃದಯದಲ್ಲಿ ಮಮತೆ, ಅಂದ್ರೆ ನಿನ್ನ ಹೃದಯದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ, ದೇವ್ರಿಗಿಂತ ಹೆಚ್ಚಾಗಿ ಹೆಂಡತಿಯನ್ನ, ಮಕ್ಕಳನ್ನ, ಆಸ್ತಿಯನ್ನ, ಈ ರೀತಿ ನೀನು ಮಮತೆ ಇಟ್ಕೊಂಡ್ರೆ ಅದೆಲ್ಲ ಕೂಡ ಕಳ್ಕೊಳ್ತಿ ಅಂತ ಅರ್ಥ. ಮತ್ತೇನ್ ಅರ್ಥ ಏನು? ಹೆಂಡತಿ ಇರ್ಲಿ, ಮಕ್ಕಳು ಇರ್ಲಿ, ತಂದೆ ತಾಯಿಗಳು ಇರ್ಲಿ, ಆಸ್ತಿ ಇರ್ಲಿ, ಆದರೆ ನೀನು ಪರಿಪೂರ್ಣವಾದಂತ, ಸಂಪೂರ್ಣವಾದಂತ ಒಂದು ನಂಬಿಕೆ, ಸಂಪೂರ್ಣವಾದಂತ ಒಂದು ಪ್ರೀತಿ ಯಾರ ಮೇಲೆ? ದೇವ್ರ ಮೇಲೇನೆ ಇರಬೇಕು. ದೇವ್ರ ಮೇಲೆ ಇರಬೇಕು. ಪರಿಪೂರ್ಣವಾದಂತ ಪ್ರೀತಿ ಮೊದಲನೇ ಸ್ಥಾನ. ದೇವ್ರಿಗೆ ಇಲ್ಲದೆ ಹೋದ್ರೆ ನನಗೆ ಯೋಗ್ಯನಲ್ಲ. ದೇವರಿಗೆ ಯೋಗ್ಯನಾಗದೆ ಹೋದ್ರೆ ಪರಲೋಕದಲ್ಲಿ ಜಾಗ ಇರುತ್ತಾ? ಪರಲೋಕದಲ್ಲಿ ಜಾಗ ಸಿಗುತ್ತಾ? ನಿತ್ಯ ಜೀವವನ್ನ ಪಡಿಬೇಕಾದ್ರೆ ಮನುಷ್ಯ ಕುಮಾರನನ್ನು ಎತ್ತರದಲ್ಲಿ ಇಡ್ಬೇಕಂತ ಹೇಳ್ತಾರೆ. ನಿತ್ಯ ಜೀವವನ್ನ ಪಡಿಬೇಕಾದ್ರೆ ಮನುಷ್ಯ ಕುಮಾರನನ್ನು ಅಂದ್ರೆ ಯೇಸು ಕ್ರಿಸ್ತನನ್ನು ಎತ್ತರದಲ್ಲಿ ಎಂದಾಗ ನಿನ್ನ ಹೃದಯದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಪ್ರವರ್ತನೆಯಲ್ಲಿ ಮೊದಲನೇ ಸ್ಥಾನ ಅವ್ರು ಕಾಣ್ಬೇಕು. ಅವ್ರಲ್ಲಿ ಪ್ರೀತಿ ಕಾಣದಷ್ಟು ಬಿಟ್ರೆ ದ್ವೇಷ ಹಾಗೆ ಏನು ಇರಲ್ಲ. ಅವರು ಪ್ರೀತಿ ಇದ್ದಾಗ ಏನ್ರಿ ಶತ್ರುಗಳನ್ನೇ ಪ್ರೀತಿಸಬೇಕು ಎಂದು ಹೇಳಿರುವಂತ ಪ್ರಭು ತಂದೆ ತಾಯಿಗಳನ್ನು ಬಿಟ್ಟೋಗು ಅಂತ ಹೇಳ್ತಾರ. ಬಿಟ್ಟೋಗು ಅಂತ ಹೇಳ್ತಾರ. ಬಿಟ್ಟೋಗು ಅನ್ನೋದು ಉದ್ದೇಶ ಅಲ್ಲ. ಅಲ್ಲಿ ಉದ್ದೇಶ ಏನಪ್ಪಾ ಅಂತ ನೋಡುವಾಗ ನೀನ್ ಯಾವ ಸ್ಥಾನ ಕೊಡ್ತಾ ಇದೆ ದೇವರಿಗೆ? ಯಾವ ಸ್ಥಾನ? ಶತ್ರುಗಳನ್ನೇ ಪ್ರೀತಿಸ್ಬೇಕಂತ ಹೇಳ್ತಾರಲ್ಲ ಪ್ರಿಯರೇ, ಹೌದಲ್ವಾ? ಶತ್ರುಗಳನ್ನೇ ಪ್ರೀತಿಸ್ಬೇಕು ಅಂದಾಗ ತಂದೆ ತಾಯಿಗಳನ್ನು ಬಿಟ್ಟು ಹೋಗಂತಾರ. ಉದ್ದೇಶ ಅದೇನಾ? ಅದಲ್ಲ. ತಂದೆ ತಾಯಿಗಳನ್ನು ನೋಡಿಕೊಳ್ಬೇಕು, ಅವರನ್ನು ಪ್ರೀತಿಸ್ಬೇಕು, ಬಿಡುವಂಥದ್ದಲ್ಲ. ಆದ್ರೆ ಮೊದಲನೇ ಸ್ಥಾನ ಇದೆಯಲ್ಲ, ಮೊದಲನೇ ಸ್ಥಾನ ಯಾರನ್ನ? ನಿನಗೆ ಜೀವಿತ ಕೊಟ್ಟವರನ್ನ. ಈ ಲೋಕ ಉಂಟು ಮಾಡಿದವರು, ಈ ಲೋಕದಲ್ಲಿ ನಿನಗೆ ಜೀವಿತವನ್ನು ಕೊಟ್ಟವರು ಆ ತಂದೆಯಾದ ದೇವರಾಗಿರುವಾಗ, ದೈವ ಕುಮಾರನಂತ ಯೇಸು ಕ್ರಿಸ್ತರಾಗಿರುವಾಗ, ಪವಿತ್ರಾತ್ಮನಾಗಿರುವಾಗ ಅವರಿಗೆ ನೀನು ಮೊದಲನೇ ಸ್ಥಾನವನ್ನು ಕೊಡಬೇಕು. ಅವಾಗ ಪರಲೋಕದಲ್ಲಿ ನಿನಗೆ ನಿತ್ಯ ಜೀವ ಸಿಗುತ್ತೆ. ಆ ವಚನದಲ್ಲಿ ಏನಪ್ಪಾ ಅಂತಂದ್ರೆ, ನಮ್ಗೆ ನಿತ್ಯ ಜೀವ ಬೇಕು ಅಂದಾಗ ಯೇಸು ಕ್ರಿಸ್ತರನ್ನು ಅಂದ್ರೆ ಮನುಷ್ಯ ಕುಮಾರನ್ನು ಎತ್ತರದಲ್ಲಿ ಇಡ್ಬೇಕು. ಎತ್ತರದಲ್ಲಿ ಯಾಕೆ ಇಡಬೇಕು? ನಿತ್ಯ ಜೀವವನ್ನ ಪಡೆದುಕೊಳ್ಳೋದಿಕ್ಕೆ. ಇವ್ರು ಏನ್ ಮಾಡಿದಾರಂದ್ರೆ, ಅರಣ್ಯದಲ್ಲಿ ಏನ್ರಿ ಇಸ್ರಾಯೇಲ್ ಜನಾಂಗದವರು ಇತ್ತಡಿ ಸರ್ಪವನ್ನ ಎತ್ತರದಲ್ಲಿ ಇಟ್ಟಿದಾರಲ್ಲ, ಇತ್ತಡಿ ಸರ್ಪದ ಮೂರ್ತಿಯನ್ನು ಬರ್ತಾ ಬರ್ತಾ ಅದನ್ನ ಆಚರಣೆ ಮಾಡಿಕೊಂಡು, ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ ಅವರು. ಅದೊಂದು ಮೂರ್ತಿ ಮಾಡಿಕೊಂಡು ಇವಾಗ ಯೇಸು ಕ್ರಿಸ್ತರನ್ನ ಎತ್ತರದಲ್ಲಿ ಇಡ್ಬೇಕಂತಂದಾಗ ಇವ್ರೇನ್ ಮಾಡಿದ್ದಾರೆ? ಯೇಸು ಕ್ರಿಸ್ತರ ಮೂರ್ತಿಯನ್ನ, ಯೇಸು ಕ್ರಿಸ್ತರ ಸಿಲ್ವೆಯ ಗುರುತನ್ನ ಎತ್ತರದಲ್ಲಿಟ್ಟಿದ್ದಾರೆ. ಅದು ಇಡುತ್ತೀರೋ ಬಿಡುತ್ತೀರೋ ಅದು ನಿಮ್ಗೆ ಬಿಟ್ಟಿತ್ತು. ಪ್ರಭು ಹೇಳಿರುವಂತ ಪ್ರಾಮುಖ್ಯವಾದದ್ದು ಏನಪ್ಪಾ ಅಂದ್ರೆ, ನಿನ್ನ ಜೀವಿತದಲ್ಲಿ ಮೊದಲನೇ ಸ್ಥಾನ ಯೇಸು ಪ್ರಭು ಇರ್ಬೇಕು. ನಿನ್ನ ಮಾತಿನಲ್ಲಿ, ನಿನ್ನ ಕ್ರಿಯೆಗಳಲ್ಲಿ ಮೊದಲನೇ ಸ್ಥಾನ ಯೇಸು ಪ್ರಭು ಇದ್ದಾರನ್ನು ತೋರಿಸೋದಿಕ್ಕೆ ರುಜುವೇನಪ್ಪ ಅಂತ ನೋಡುವಾಗ ಪ್ರೀತಿ. ಪ್ರೀತಿ ಪ್ರೀತಿ
ಪ್ರೀತಿ ಅಂದ್ರೆ ಮೋಸ ಇರುತ್ತಾ, ವೇಷಧಾರಣೆ ಇರುತ್ತಾ, ಗಲಾಟೆ ಇರುತ್ತಾ, ಜಗಳ ಇರುತ್ತಾ? ಏನೂ ಇರಲ್ಲ ಪ್ರಿಯರೇ. ನಿಜವಾಗ್ಲೂ ಯೇಸು ಕ್ರಿಸ್ತರ ವಾಕ್ಯವನ್ನು ಧರಿಸಿಕೊಂಡು, ಯೇಸು ಕ್ರಿಸ್ತನ ಧರಿಸಿಕೊಂಡಾಗ ಕೊನೆಯದಾಗಿ ಶತ್ರುಗಳು ಬಂದ್ರು ಕೂಡ ಅವ್ರನ್ನ ಪ್ರೀತಿಸುವ ಅಂತಹ ಗುಣ, ಅಂತ ಕೆಪಾಸಿಟಿ ಬರುತ್ತೆ ರೀ. ಹೌದು ಪ್ರಿಯ. ದ್ವೇಷ ಯಾರ ಮೇಲೆ ಇರಲ್ಲ ರೀ. ಯಾರ ಮೇಲೆ ದ್ವೇಷ ಇಟ್ಕೊಳ್ಳಲ್ಲ ಪ್ರಿಯರೇ. ಪಕ್ಕದಲ್ಲಿ ಶತ್ರು ಇದ್ರು ಕೂಡ ಶತ್ರು ನೋಡಿ ಏನಂತೆ, ದೇವ್ರ ಸ್ತೋತ್ರವಾಗ್ಲಿ, ದೇವ ಆ ಮನುಷ್ಯನಿಗೆ ಒಳ್ಳೇದ್ ಮಾಡಿ ದೇವ ಅಂತೀವಿ. ಅವನು ರೋಗದಲ್ಲಿದ್ದಾನ, ಬಾಧೆಯಲ್ಲಿದ್ದಾನ, ತೊಂದರೆಯಲ್ಲಿದ್ದಾನ, ದೇವ ಆ ಮನುಷ್ಯನನ್ನ ಕಾಪಾಡು ಅಂತೀವಿ, ಕನಿಕರಿಸು ದೇವ ಅಂತೀವಿ, ಪ್ರಾರ್ಥಿಸ್ತೀವಿ. ಶತ್ರುಗಳಿಗೋಸ್ಕರ ಕೂಡ ಪ್ರಾರ್ಥಿಸುವಂತ ಮನಸ್ಸು ಬರುತ್ತಾ ಅಂತ ನೋಡುವಾಗ ಅದು ಯೇಸು ಕ್ರಿಸ್ತರನ್ನ ಧರಿಸಿಕೊಂಡಾಗ ಬರುತ್ತೇನೆ. ಅಂತ ಉನ್ನತವಾದಂತ ಮನಸ್ಸು ಪ್ರಿಯರೇ ಯೇಸು ಕ್ರಿಸ್ತರು. ಶ್ರೇಷ್ಠವಾದಂತ ಮನಸ್ಸು. ಅಂತ ದೊಡ್ಡ ಭಾಗ್ಯವನ್ನು ಕೊಟ್ಟಿದ್ದಾರೆ. ಎಷ್ಟು ಅದ್ಭುತವಾದಂತ ಇದೆ ಗೊತ್ತಾ ಏನ್ರಿ? ಯೇಸು ಕ್ರಿಸ್ತನ್ ಧರಿಸ್ಕೊಂಡಿದ್ದಾಗ ಮನೆಯಲ್ಲಿ ಸಮಾಧಾನ ಇದೆ. ನಮ್ಮಲ್ಲಿ ಸಮಾಧಾನ ಇಲ್ಲ ಅಂತಂದ್ರೆ ನಾವು ಯೇಸು ಕ್ರಿಸ್ತರಿಗೆ ಜಾಗ ಕೊಟ್ಟಿಲ್ಲ ಅಂತ ಅರ್ಥ ಅಷ್ಟೇ, ಮತ್ತೇನಿಲ್ಲ. ಸಿಂಪಲ್ ಆಗಿ ಯೇಸು ಕ್ರಿಸ್ತರಿಗೆ ನಾವು ಹೃದಯದಲ್ಲಿ ಜಾಗ ಕೊಟ್ಟಿಲ್ಲ. ನಮ್ಮಲ್ಲಿ ಗಲಿಬಿಲಿ ಇದೆ, ನಮ್ಮಲ್ಲಿ ಗೊಂದಲ ಇದೆ, ನಮ್ಮಲ್ಲಿ ಕಿರಿಕಿರಿ ಇದೆ, ನಮ್ಮಲ್ಲಿ ಗಲಾಟೆ ಇದೆ ಅಂದ್ರೆ ಕಾರಣ ಏನ್ ಗೊತ್ತಾ? ನಾವು ಯೇಸು ಕ್ರಿಸ್ತರಿಗೆ ಜಾಗ ಕೊಟ್ಟಿಲ್ಲ, ಸ್ಥಾನ ಕೊಟ್ಟಿಲ್ಲ. ಯೇಸು ಕ್ರಿಸ್ತರನ್ನ ಅರ್ಥ ಮಾಡಿಕೊಂಡಿಲ್ಲ. ಅರ್ಥ ಮಾಡಿಕೊಂಡಾಗ ಆ ಮನುಷ್ಯನು ಅದ್ಭುತ. ಆ ಮನುಷ್ಯನಿರುವಂತ ಸ್ಥಳದಲ್ಲಿ, ಆ ಮನುಷ್ಯದಲ್ಲಿ ಅಂದ್ರೆ ಕುಟುಂಬ ಕೂಡ ಇರುತ್ತಲ್ಲ, ಆ ಕುಟುಂಬದವ್ರು ಎಲ್ಲರೂ ಅರ್ಥ ಮಾಡಿಕೊಂಡಾಗ ಆ ಕುಟುಂಬನೇ ದೇವರ ಕುಟುಂಬ ಪ್ರಿಯರೇ. ಅದೇ ಪ್ರಕಾರ ಸಭೆಯವರೆಲ್ಲ ಅರ್ಥ ಮಾಡಿಕೊಂಡಾಗ, ಯೇಸು ಕ್ರಿಸ್ತರನ್ನ ಅರ್ಥ ಮಾಡಿಕೊಂಡು ಜೀವಿಸಿದಾಗ ಆ ಸಭೆ ಇರುತ್ತಲ್ಲ, ಅದು ದೇವರ ಸಭೆ. ದೇವರ ಸಭೆ, ದೇವರ ಕುಟುಂಬ. ಅದು ದೇವರ ಕುಟುಂಬ. ಅದು ದೇವರನ್ನ ಉನ್ನತ ಸ್ಥಾನದಲ್ಲಿ ಇಟ್ಟಾಗ ನಾವು ಆತ್ಮಿಕವಾಗಿ ಕಾಣ್ತೀವಿ, ನಮ್ಮ ಜೀವಿತ ಒಳ್ಳೇದಾಗಿ ಕಾಣುತ್ತೆ, ಬೆಳಕಾಗಿ ಕಾಣ್ತೀವಿ. ಈ ಬೆಳಕಿನ ಮೂಲಕ ಇನ್ನೊಬ್ಬರಿಗೆ ಒಳ್ಳೇದಾಗುತ್ತೆ ವಿನಃ ಕೆಟ್ಟದಾಗಲ್ಲ. ನಮ್ಮಲ್ಲಿ ಆವೇಶ ಬರ್ತಾ ಇದೆ, ನಮ್ಮಲ್ಲಿ ಆವೇಶ ಉಕ್ಕಿ ಬರ್ತಾ ಇದೆ ಅಂದಾಗ ನಾವು ದೇವರಿಗೆ ಸ್ಥಾನ ಕೊಟ್ಟಿಲ್ಲ ಅಂತ ಅರ್ಥ ಅಷ್ಟೇ. ಹೌದು ಪ್ರಿಯರು. ಏಸಯ್ಯನೇ ಪ್ರೀತಿ ಸ್ವರೂಪ, ಏಸಯ್ಯನೇ ಶಾಂತಿ ಸ್ವರೂಪ, ಸಮಾಧಾನಕರ್ತ ಆತ, ಸಮಾಧಾನದ ಪ್ರಭು ಆತ. ನಮ್ಮಲ್ಲಿ ಸಮಾಧಾನ ಇಲ್ಲ ಅಂದ್ರೆ ಪ್ರಭು ಜಾಗ ಕೊಟ್ಟಿದೀವ? ಜಾಗ ನೋಡಿ ಪ್ರಿಯ ಒಂದ್ಸಾರಿ. ಅದಕ್ಕೆ ಅಲ್ಲಿ ಹೇಳಿರುವಂತದ್ದು ಏನಪ್ಪಾ ಅಂದ್ರೆ, ಸರ್ಪವನ್ನು ಎತ್ತರದಲ್ಲಿ ಇಟ್ಟ ಹಾಗೆ ಮನುಷ್ಯ ಕುಮಾರನನ್ನು ಎತ್ತರದಲ್ಲಿ ಇಡಬೇಕಾ ಅಂದ್ರೆ, ಎತ್ತರದಲ್ಲಿ ಅಂದ್ರೆ ನಿನ್ನ ಹೃದಯದಲ್ಲಿ ಉನ್ನತ ಸ್ಥಾನ ಕೊಡಬೇಕು ಅಂತ ಅರ್ಥ. ಏನ್ವಾ ಯಾ ನಮ್ಮ ಹೃದಯಗಳಲ್ಲಿ ಏಸುಪ್ರಭುವೇ ಇರಬೇಕು. ಏಸುಪ್ರಭು ಇದ್ದಾರಂದ್ರೆ ಅಮ್ಮಳನ್ನು, ಅಪ್ಪನನ್ನು, ತಮ್ಮನನ್ನು, ಅಣ್ಣನನ್ನು, ಯಾರೇ ಆಗಿರ್ಬೋದು, ಎಲ್ಲರನ್ನು ಪ್ರೀತಿಯಿಂದನೇ ನೋಡ್ತೀವಿ. ದೇಶ, ಅಸೂಯೆ, ಕೋಪ ಇವೇನು ಇರಲ್ಲ. ಒಂದ್ ವೇಳೆ ಇದ್ರು ಕೂಡ ಅದು ದೊಡ್ಡವ್ರಿಗಿರುತ್ತೆ. ದೊಡ್ಡವ್ರಿಗೆ ಅಂತಂದ್ರೆ ನಮ್ಮ ಮಕ್ಕಳು ಉದ್ಧಾರ ಆಗ್ಬೇಕಂತ ಇರುತ್ತೆ ವಿನಃ ಮತ್ತೇನೋ ಆಗ್ಬೇಕಂತ ಇರಲ್ಲ ರೀ. ಉದ್ಧಾರ ಆಗ್ಲಿ ಅಂತ ಇರುತ್ತೆ. ಕೋಪ ಬಂದ್ರು ಕೂಡ ಉದ್ಧಾರ ಆಗ್ಬೇಕು ಅಂತೇಳಿ. ನನ್ನ ಸಭೆಯಲ್ಲಿ ಎಲ್ಲರೂ ಕೂಡ ಆತ್ಮಿಕವಾಗಿ ಬೆಳಿಬೇಕು ಅಂತೇಳಿ ಕೋಪ ಇರುತ್ತೆ. ಒಂದ್ ವೇಳೆ ಯಾರಾದ್ರೂ ಹಿರಿಯರು ದೇವ್ರ ವಾಕ್ಯಕ್ಕೆ ಒಳಪಟ್ಟವರು, ದೇವರಿಗೆ ವಿಧೇಯರಾದವರು ಒಂದ್ ವೇಳೆ ಖಂಡಿಸ್ತಾರಂದ್ರೆ, ಒಂದ್ ವೇಳೆ ಖಂಡಿಸುವಂಥದ್ದು, ಗದರಿಸುವಂಥದ್ದು ಏನಾದ್ರೂ ನಡೆದ್ರೆ ಅದರಿಂದ ಪ್ರೀತಿ ಬಿಟ್ರೆ ದ್ವೇಷ ಇದೇನು ಇರಲ್ಲ ಪ್ರಿಯರೇ, ಇರಲ್ಲ.
ನಿಜವಾದ ಭಕ್ತರು 1ನೇ ಶತಮಾನ ನೋಡ್ತೀವಲ್ವ, ಅವರಲ್ಲಿ ಪ್ರೀತಿನೇ ಕಾಣುತ್ತೆ. ಅದೇ ನಾವು ಕಲಿಬೇಕು, ಅದೇ ನಾವು ಕಲಿಬೇಕು. ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಆದ್ದರಿಂದ ಆ ಯೇಸು ಕ್ರಿಸ್ತರ ಒಂದು ಪ್ರೀತಿಯನ್ನ ಸೇರಿಸ್ಕೊಂಡಾಗ, ಆತನಿಗೆ ಮೊದಲನೇ ಸ್ಥಾನ ಕೊಟ್ಟಾಗ, ಮೊದಲನೇ ಸ್ಥಾನ ತಂದೆಯಾದ ದೇವರಿಗೆ, ಯೇಸು ಕ್ರಿಸ್ತರಿಗೂ ಪವಿತ್ರಾತ್ಮ ಕೊಟ್ಟಾಗ, ವಿಧೇಯರಾಗಿ ಜೀವಿಸಿದಾಗ ಆ ಮನುಷ್ಯನೇ ಅದ್ಭುತ ರೀ, ಅದ್ಭುತ ಪ್ರಿಯ. ಹಾಗೆ ಬದುಕಿ ತೋರಿಸ್ಬೇಕು ನಾವು. ಆದ್ರೆ ನಮ್ಮ ಜೀವನದಲ್ಲಿ ಕಿರಿಕಿರಿ ಶೋಧನೆಗಳಿದ್ದೇ ಇರುತ್ತೆ, ಅನಾರೋಗ್ಯದ ಪರಿಸ್ಥಿತಿ ಇರುತ್ತೆ, ಯಾವುದೋ ಸಂಕಟ ಇರುತ್ತೆ, ಶೋಧನೆ ಇರುತ್ತೆ. ಅವೆಲ್ಲ ಗೆಲ್ಬೇಕು. ಗೆಲ್ಲೋದಕ್ಕೆ ಶಕ್ತಿ ಕೊಡುವವರು ದೇವ್ರು, ಕೊಡ್ತಾರೆ ದೇವ್ರ ಶಕ್ತಿ. ಯಾವತ್ತೂ ಕೈ ಬಿಡಲ್ಲ ದೇವ್ರು, ದೇವ್ರು ಯಾವತ್ತೂ ಕೈ ಬಿಡಲ್ಲ. ಅವರು ಕಾಪಾಡ್ತಾರೆ, ಕನಿಕರಿಸ್ತಾರೆ, ಅದ್ಭುತವಾಗಿ ನಡೆಸ್ತಾರೆ. ಕೈ ಬಿಡುವ ದೇವ್ರು ನಮ್ಮ ದೇವರಲ್ಲ. ನಮ್ಮ ದೇವರು ನಡೆಸುವ ಆತನು, ಬಲಪಡಿಸುವ ಆತನು, ಉನ್ನತವಾಗಿ ನಡೆಸುವ ಆತನು. ನೀನು ಯಥಾರ್ಥವಾಗಿ ನಂಬಿಕೊಂಡು ನಡ್ಕೊಂಡಾಗ. ಪ್ರಿಯರ ದೇವ್ರ ಮಕ್ಕಳಿರ, ಮನಸ್ಫೂರ್ತಿಯಿಂದ ಆತನನ್ನ ಧ್ಯಾನಿಸ್ರಿ, ಮನಸ್ಫೂರ್ತಿಯಿಂದ ಆತನನ್ನ ಕೊಂಡಾಡ್ರಿ, ಮನಸ್ಫೂರ್ತಿಯಿಂದ ಹೃದಯ ಪೂರ್ವಕದಿಂದ ದೇವರನ್ನ ಘನಪಡಿಸ್ರಿ, ದೇವರನ್ನು ಆರಾಧಿಸ್ರಿ, ದೇವರನ್ನು ಪ್ರೀತಿಸ್ರಿ. ಆ ಮನಸ್ಫೂರ್ತಿಯಿಂದ ಪ್ರೀತಿಸಿದಾಗ ಏನಿದ್ರೂ ಪರವಾಗಿಲ್ಲ ತಂದೆ, ಎಲ್ಲ ನೀವೇ ತಂದೆ, ನೀವೇ ಸರ್ವಸ್ವ. ಏನಿದೆ ಈ ಲೋಕದಲ್ಲಿ, ಇರೋಷ್ಟು ಕಾಲ ಇರ್ತೀವಿ ತಾನೆ, ನೀವು ಕೊಟ್ಟಿದ್ದೆ ಊಟ ಮಾಡ್ತಾ ಇದೀವಿ ತಂದೆ, ನೀವು ಕೊಟ್ಟಿದ್ದೆ ಕುಡಿತಾ ಇದೀವಿ, ನೀವು ಕೊಟ್ಟಿದ್ದು ಊಟ ಮಾಡ್ತೀವಿ ತಂದೆ, ನೀವು ಕೊಟ್ಟಿದ್ದೇ ಆರೋಗ್ಯ ತಂದೆ. ನಮ್ದು ಸ್ವಂತದ್ದು ಏನಿಲ್ಲ ತಂದೆ. ಏನಿದೆ ನಮ್ದು ಹೇಳಿ? ನಮ್ದು ಏನಿದೆ? ಸ್ವಂತವಾದದ್ದು ಏನಿದೆ? ಏನಿದ್ರು ಎಲ್ಲ ದೇವ್ರು ಕೊಟ್ಟದ್ದೇ. ಆದ್ದರಿಂದ ದೇವರಿಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ನಾವೆಲ್ಲರೂ ಜೀವಿಸೋಣ, ವಿಧೇಯರಾಗೋಣ. ಓಕೆ ಪ್ರಿಯರೇ, ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವ, ನಿಮ್ಗೆ ಸ್ತೋತ್ರಗಳು. ನಿಮ್ಮ ಮಾತುಗಳು ಶ್ರೇಷ್ಠ, ನಿಮ್ಮ ಪ್ರೀತಿ ಶ್ರೇಷ್ಠ ತಂದೆ. ನಿಮ್ಮನ್ನ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಭಕ್ತಿಯಿಂದ ನಡೆಯುವಾಗ ಜೀವಿತನೇ ಅದ್ಭುತ ತಂದೆ. ಹೌದು ತಂದೆ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ಈ ಲೋಕದಲ್ಲಿ ಏನು ಇಲ್ಲ ತಂದೆ, ಎಲ್ಲ ಏನಿದ್ರು ಅದು ನೀವು ಕೊಟ್ಟದ್ದೇ ತಂದೆ. ಏನಿದ್ರು ಅದು ನೀವು ಕೊಟ್ಟದ್ದೇ. ಒಂದು ಜೀವಿತ, ಆರೋಗ್ಯ, ಪ್ರತಿಯೊಂದು ಕೂಡ ನಿಮ್ಮಿಂದಾನೆ ತಂದೆ. ನಮ್ಮ ಮೇಲೆ ನಿಮ್ಮ ಪ್ರೀತಿ ಬಹಳ ದೊಡ್ಡದು. ಈ ಲೋಕದಲ್ಲಿ ಅಂಧಕಾರದ ದೊರೆತನದಲ್ಲಿ ಪಾಪದಲ್ಲಿ ಇದ್ದೀವಂತ ತಿಳಿದು ನಿಮ್ಮ ಪ್ರಿಯ ಕುಮಾರನನ್ನು ಕಳಿಸಿಕೊಟ್ಟು ಆತನ ಮೂಲಕ ರಕ್ಷಣೆ ಮಾರ್ಗವನ್ನು ನೀವು ಕೊಟ್ಟಿದ್ದೀರಾ, ಮೋಕ್ಷ ಮಾರ್ಗವನ್ನು ನೀವು ಕೊಟ್ಟಿದ್ದೀರಾ. ಭಕ್ತಿಯಲ್ಲಿ ನಡೆದು ನನ್ನ ಬಳಿಗೆ ಬನ್ನಿ ಅಂತೇಳಿ ಕರೆದಿದ್ದೀರ ತಂದೆ. ಸ್ತೋತ್ರಗಳು. ಯಾವಾಗ್ಲೂ ನಿಮ್ಮನ್ನ ನೆನೆಸ್ಕೊಂಡು, ನಿಮ್ಮ ವಾಕ್ಯಗಳನ್ನ ಅರ್ಥ ಮಾಡಿಕೊಂಡು, ನಿಮ್ಮ ಪ್ರಿಯ ಕುಮಾರನ ತ್ಯಾಗವನ್ನ ಅರ್ಥ ಮಾಡಿಕೊಂಡು, ಶಿಲುಬೆ ಮರಣವನ್ನ ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಸಭೆಯಲ್ಲಿದ್ದಂತ ಎಲ್ಲಾ ನಿಮ್ಮ ಮಕ್ಕಳನ್ನ ಕನಿಕರಿಸಿ ಕಾಪಾಡಿ. ಪ್ರತಿನಿತ್ಯ ಗೂಗಲ್ ಮೀಟ್ ಮೂಲಕ ನಿಮ್ಮ ಮಕ್ಕಳು ಸೇರಿ ಒಂದಾಗಿ ಕೂಡಿ ವಾಕ್ಯಗಳನ್ನ ಕಲಿತಾ ಇದ್ದಾರೆ, ವಾಕ್ಯಗಳನ್ನ ಹೇಳುವಂತ ಸೇವಕರು ಹೇಳ್ತಾ ಇದ್ದಾರೆ, ಕಲಿಯುವಂತ ಮಕ್ಕಳು ಕಲಿತಾ ಇದ್ದಾರೆ. ಇನ್ನು ಹೆಚ್ಚಾಗಿ ಕಲಿಯುವಂತೆ ಸಹಾಯ ಮಾಡಿ, ವಿಧೇಯರಾಗಿ ಜೀವಿಸುವಂತೆ. ನಿಮ್ಮ ಮಗಳಾಗಿರುವಂತ ರೇಖರವ್ರಿಗೋಸ್ಕರ, ನಿಮ್ಮ ಮಗನು ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳನ್ನು ಇನ್ನು ಹೆಚ್ಚಾಗಿ ಬಲಪಡಿಸಿ ತಂದೆ. ನಿಮ್ಮ ಮಗಳು ಕೊಟ್ಟಂತ ಮಗಳು ದೀಪ್ತಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳನ್ನು ಕೂಡ ಕನಿಕರಿಸಿ ನಿಮ್ಮನ್ನ ತಿಳ್ಕೊಂಡು ಭಕ್ತಿಯಿಂದ ಜೀವಿಸುವಂತೆ ಮಗಳಿಗೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಒಬ್ಬೊಬ್ಬರೊಂದೊಂದು ವಾಕ್ಯವನ್ನು ಕೊಡುವಾಗ ಅವ್ರ ಜೊತೆಯಲ್ಲಿ ನೀವಿದ್ದು ಮಾತನಾಡಿ. ಮುಖ್ಯವಾಗಿ ನಮ್ಮ ಸಭೆಯಲ್ಲಿ ಸುರೇಶ್ ಎಂಬ ಮಗನು
ಅನಾರೋಗ್ಯದಲ್ಲಿದ್ದಾನೆ, ಆ ಮಗನನ್ನ ಮುಟ್ಟಿ ತಂದೆ ಬಲಪಡಿಸಿ, ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ. ಹೊಸಪೇಟೆಯಲ್ಲಿದ್ದಂತ ನವೀನ್ಗೋಸ್ಕರನು ಪ್ರಾರ್ಥಿಸ್ತಾನೆ, ಆ ಮಗನನ್ನು ಕೂಡ ಮುಟ್ಟಿ ತಂದೆ ಕನಿಕರಿಸಿ ಕಾಪಾಡಿ. ಇನ್ನು ಯಾರಾದರೂ ಅನಾರೋಗ್ಯದಲ್ಲಿದ್ರೆ ಮಕ್ಕಳನ್ನ ಕನಿಕರಿಸಿ ತಂದೆ ಕಾಪಾಡಿ ತಂದೆ ಸಹಾಯ ಮಾಡಿ. ಸಭೆಯಲ್ಲಿ ಪ್ರತಿಯೊಬ್ಬರನ್ನ ಕನಿಕರಿಸಿ. ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಿಮ್ಮ ಮಕ್ಕಳಿದ್ದಾರೋ, ಎಲ್ಲೆಲ್ಲಿ ನಿಮ್ಮ ಭಕ್ತರಿದ್ದಾರೋ ತಂದೆ ಎಲ್ಲರನ್ನು ಕಾಪಾಡಿ. ಮಂಗಳೂರಿನಲ್ಲಿದ್ದಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾರೆ. ಚಿಕ್ಕ ಸಭೆಯಾಗಿ ಸೇರ್ತಾ ಇದ್ದಾರೆ, ಆ ಮಕ್ಕಳನ್ನ ಆತ್ಮಿಕವಾಗಿ ಬೆಳೆಸಿ ಬಲಪಡಿಸಿ. ಹುಬ್ಬಳ್ಳಿಯಲ್ಲಿ, ಬೆಳಗಾವಿಯಲ್ಲಿ, ಬೀದರ್ನಲ್ಲಿ, ಮಾನ್ವಿ, ರಾಯಚೂರು, ಬಳ್ಳಾರಿ, ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರು ಪಟ್ಟಣದಲ್ಲಿ, ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲಿ ತಂದೆ ಅಲ್ಲೆಲ್ಲಿ ನಿಮ್ಮ ಮಕ್ಕಳು ಸಭೆಯಾಗಿ ಚಿಕ್ಕ ಮಂದೆಯಾಗಿ ಸೇರ್ತಾ ಇದ್ದಾರೆ, ಎಲ್ಲರನ್ನೂ ಆತ್ಮಿಕವಾಗಿ ಬೆಳೆಸಿ, ಎಲ್ಲರನ್ನೂ ಕನಿಕರಿಸಿ ತಂದೆ ಕಾಪಾಡಿ ತಂದೆ. ಪ್ರತಿಯೊಬ್ಬರೂ ನಿಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಉನ್ನತವಾಗಿ ಬೆಂಗಳೂರು ಪಟ್ಟಣದಲ್ಲಿ ಸಭೆಗೋಸ್ಕರ ಪ್ರಾರ್ಥಿಸ್ತಾರೆ. ಅದೇ ರೀತಿಯಲ್ಲಿ ಕೋಲಾರದಲ್ಲಿದ್ದಂತ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀವಿ. ಈ ಕರ್ನಾಟಕದಲ್ಲಿ ಇನ್ನು ಎಲ್ಲೆಲ್ಲಿ ನಿಮ್ಮ ಮಕ್ಕಳಿದ್ದಾರೆ, ಯಾದಗಿರಿಯಲ್ಲಿ ಆಗಿರ್ಬೋದು, ಗುಲ್ಬರ್ಗದಲ್ಲಿ ಆಗಿರ್ಬೋದು ತಂದೆ ಕನಿಕರಿಸಿ ಕಾಪಾಡಿ. ಪ್ರತಿಯೊಬ್ಬರೂ ನಿಮ್ಮ ಒಂದು ಜ್ಞಾನದಲ್ಲಿ ಬೆಳಿಬೇಕು, ಸಹಾಯ ಮಾಡಿ. ತಂದೆ ಇನ್ನು ಹೆಚ್ಚಾಗಿ ನಿಮ್ಮೊಂದು ಧ್ಯಾನದಲ್ಲಿ ಭಕ್ತಿಯಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್ ಆಮೇನ್. ಎಲ್ಲರಿಗೂ ವಂದನೆಗಳು.